Hello everyone, welcome back to Smart English class. Here this is KN Patil. In this video I am going to discuss a story of O. Henry, that is the gift of the Magi. Dear students, so what I am going to discuss in this video is not the original text of O. Henry. This is the modern version of that same story. I am using modern text here because it is going to help you to understand the story in a better way. That's why I am using a modern text of the story. Dear students, one more thing. After watching the video, don't forget to attend the quiz which is given in description box. There is a link of quiz. You can go there and click on that link. You will get quiz on this topic and you can attend and score well. Let's begin our lesson now. $1.87. That was all. She had put it aside. 1 cent and then another, and then another. In her careful buying of meat and other food, Della counted it 3 times. $1.87. And the next day would be Christmas. Yes, dear students, when the story begins, that time Della was counting the money. She counted that money 3 times. The amount was $1.87. See that she was counting that money again and again because she was expecting more money. The reason is that next day they are going to celebrate Christmas and she wanted to buy a gift for her husband. That's why she was counting that money. ಅಂದರೆ ಈ ಒಂದು ಸ್ಟೋರಿ ಬಿಗಿನ್ ಆದಂತಹ ಸಂದರ್ಭದಲ್ಲಿ ನಮ್ಮ ಸ್ಟೋರಿಯ ಒಂದು ಹೀರೋಯಿನ್ ಆದಂತಹ ಡೆಲ್ಲ ಏನು ಮಾಡ್ತಾ ಇದ್ದಾಳೆ, ಒಂದು ಅಮೌಂಟನ್ನು ಕೌಂಟ್ ಮಾಡ್ತಾ ಇದ್ದಾಳೆ. ದ ರೀಸನ್ ಈಸ್ ದ್ಯಾಟ್ ನೆಕ್ಸ್ಟ್ ಡೇ ಏನು ಮಾಡ್ತಾ ಇದ್ದಾರೆ, ಅವರು ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ತನ್ನ ಹಸ್ಬೆಂಡ್ಗೆ ಏನಾದರೂ ಶಿ ವಾಂಟೆಡ್ ಟು ಗಿವ್ ಸಮ್ ಗಿಫ್ಟ್. ದ್ಯಾಟ್ಸ್ ವೈ ಶಿ ವಾಸ್ ಕೌಂಟಿಂಗ್ ದಟ್ ಮನಿ. ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ಕ್ರಿಸ್ಮಸ್ ಡೇ ದಿನ, ಆದ್ದರಿಂದ ಅವಳು ಆ ಮನಿಯನ್ನು ಕೌಂಟ್ ಮಾಡ್ತಾ ಇದ್ದಾಳೆ. ಅಲ್ಲಿ ಇದ್ದಂತಹ ಅಮೌಂಟ್ ಎಷ್ಟಾಗಿತ್ತು ಅಂದರೆ $1.87. ಬಟ್ ದಟ್ ವಾಸ್ ವೆರಿ ಲೆಸ್ ಮನಿ. ಅಷ್ಟೊಂದು ಅಮೌಂಟ್ ಅದರಲ್ಲಿ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಒಂದೇನಾದರೂ ಗಿಫ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತೆ, ಆದರೆ ಅಷ್ಟು ಅಮೌಂಟ್ ಅವಳ ಹತ್ರ ಇರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವಳು ಆ ಅಮೌಂಟನ್ನು ಸೇವ್ ಮಾಡಿರ್ತಕ್ಕಂತಹ ಮೆಥಡು, ಆ ಒಂದು ಸ್ಮಾಲ್ ಅಮೌಂಟನ್ನು ಸಹ ಅವಳು ಏನು ಮಾಡಿರ್ತಾಳೆ ಅಂದರೆ, ಆ ತರಕಾರಿ ವ್ಯಾಪಾರಿಗಳ ಜೊತೆ ಮತ್ತು ಇತರೆ ವ್ಯಾಪಾರಿಗಳ ಜೊತೆ ಒಂದು ಬಾರ್ಗೇನಿಂಗ್ ಮಾಡಿಬಿಟ್ಟು ಅಷ್ಟು ಅಮೌಂಟನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾಳೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. There was nothing to do but fall on the bed and cry. So Della did it. While the lady of the home is slowly growing quieter, we can look at the home. Furnished rooms at a cost of $8 a week, there is little more to say about it. In the hall below was a letter box, too small to hold a letter. There was an electric bell, but it could not make a sound. Also, there was a name beside the door, Mr. James Dillingham Young. Yes, dear students, with that much of amount, it was not possible for her to buy a gift for her husband. That's why she started to cry. She just fell on the bed and started to cry. And also she became very silent. ಅಂದರೆ ಅಷ್ಟು ಕಡಿಮೆ ಅಮೌಂಟ್ ಇದೆ, ಅಂದರೆ $1.87 ಏನು ಅಮೌಂಟ್ ಇದೆ, ಅಷ್ಟರಿಂದ ನನ್ನ ಹಸ್ಬೆಂಡ್ಗೆ ನಾನು ಗಿಫ್ಟನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ವಲ್ಲ ಅನ್ನೋ ದುಃಖದಲ್ಲಿ ಅವಳು ಅಲ್ಲೇ ನಿಯರ್ ಇದ್ದಂತಹ ಒಂದು ಬೆಡ್ ಮೇಲೆ ಬಿದ್ದುಬಿಟ್ಟು ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತುಂಬ ಸೈಲೆಂಟ್ ಆಗ್ತಾಳೆ ಅವಳು. ಸೊ ಇನ್ ದಟ್ ಸೇಮ್ ಟೈಮ್ ವೆನ್ ಶಿ ವಾಸ್ ಕ್ರೈಯಿಂಗ್, ದ ರೈಟರ್ ಈಸ್ ಟೇಕಿಂಗ್ ಅಸ್ ಟುವರ್ಡ್ಸ್ ದೇರ್ ಹೋಮ್. ಅವರ ಮನೆ ಅಂದರೆ ನೋಡಲಿಕ್ಕೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನೋಡಿ, ಆ ಮನೆಗೆ ರೆಂಟ್ ಎಷ್ಟಪ್ಪ ಅಂದರೆ $8 ಫರ್ ವೀಕ್. ಅದ್ರ ಜೊತೆಗೆ ಆ ಒಂದು ಮನೆಯ ಮುಂಭಾಗದಲ್ಲಿ ಒಂದು ಸ್ಮಾಲ್ ಲೆಟರ್ ಬಾಕ್ಸ್ ಇರುತ್ತೆ, ಆದರೆ ಆ ಲೆಟರ್ ಬಾಕ್ಸ್ಗೆ ಯಾವುದೇ ಒಂದು ಲೆಟರ್ಗಳು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ದೆರ್ ವಾಸ್ ಆ್ಯನ್ ಎಲೆಕ್ಟ್ರಿಕ್ ಬೆಲ್. ಅಲ್ಲೊಂದು ಎಲೆಕ್ಟ್ರಿಕ್ ಬೆಲ್ ಸಹ ಇದೆ, ಬಟ್ ಇಟ್ ಕುಡ್ ನಾಟ್ ಮೇಕ್ ಎ ಸೌಂಡ್. ಇಟ್ ಮೀನ್ಸ್ ದಟ್ ಇಟ್ ವಾಸ್ ಆಲ್ಸೋ ನಾಟ್ ಇನ್ ಗುಡ್ ಕಂಡೀಷನ್. And also there was a board, also there was a name beside the door. ನಾವು ಮನೆ ಮುಂಭಾಗದಲ್ಲಿ ಯಾವ ರೀತಿ ಒಂದು ಬೋರ್ಡ್ಸ್ಗಳನ್ನು ಹಾಕ್ಕೊಂಡಿರ್ತೀವೋ ನಮ್ಮ ಮನೆ ಹೆಸರುಗಳನ್ನು, ಅದೇ ರೀತಿ ಅಲ್ಲೊಂದು ಬೋರ್ಡ್ ಇದೆ. ಏನಂತ ಇತ್ತು ಅಂದರೆ, ಆ ಬೋರ್ಡ್ ಮೇಲೆ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ ಅಂತಕ್ಕಂತಹ ಒಂದು ಬೋರ್ಡ್ ಸಹ ಇತ್ತು. When the name was placed there, Mr. James Dillingham Young was being paid
$30 a week. Now, when he was being paid only $20 a week, the name seemed too long and important. It should perhaps have been Mr. James D. Young. But when Mr. James Dillingham Young entered the furnished rooms, his name became very short indeed. Mrs. James Dillingham Young put her arms warmly about him and called him Jim. You have already met her, she is Della. ಅಂದರೆ ವೆನ್ ದ ನೇಮ್ ವಾಸ್ ಪ್ಲೇಸ್ಡ್ ದೇರ್, ಆ ಒಂದು ಬೋರ್ಡನ್ನು ನಾವೇನು ಮೊದಲಿಗೆ ಹೇಳಿದ್ವೋ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಅಂತಕ್ಕಂಥ ಒಂದು ಬೋರ್ಡ್ ಮನೆ ಮುಂಭಾಗದಲ್ಲಿತ್ತು ಅಂತಕ್ಕಂಥದ್ದನ್ನು, ಆ ಒಂದು ಬೋರ್ಡನ್ನು ಹಾಕಿದಂತಹ ಸಂದರ್ಭದಲ್ಲಿ ಅವರ್ ಜಿಮ್ ವಾಸ್ ಅರ್ನಿಂಗ್ $30 ಪರ್ ವೀಕ್, ಅಂದರೆ ಒಂದು ವಾರಕ್ಕೆ $30 ಅರ್ನಿಂಗ್ ಮಾಡ್ತಾ ಇರ್ತಾನೆ. ಬಟ್ ನಾವು the situation is completely different because he is not earning a lot of money like before. Just he is earning only $20 per week. ಅಂದರೆ ಅವನ ಸ್ಯಾಲ್ರಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮೊದಲಿಗೆ $30 ಅರ್ನಿಂಗ್ ಮಾಡ್ತಾ ಇದ್ದಂಥವನು ಈಗ ಜಸ್ಟ್ $20 ಮಾತ್ರ ಒಂದು ವಾರಕ್ಕೆ ಅರ್ನಿಂಗ್ ಮಾಡ್ತಾ ಇದ್ದಾನೆ. ಹೀಗೆ ಅವನ ಒಂದು ಸ್ಯಾಲರಿ ಕಡಿಮೆ ಆಗಿರೋದ್ರಿಂದ ದಟ್ ನೇಮ್ ಸೀಮ್ಡ್ ಟೂ ಲಾಂಗ್ ಆ್ಯಂಡ್ ಇಂಪಾರ್ಟೆಂಟ್ ಅಂತೇಳಿ ನಮ್ಮ ಒಂದು ರೈಟರ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಟ್ ಶುಡ್ ಪೆರಾಪ್ಸ್ ಹ್ಯಾವ್ ಬೀನ್ ಮಿಸ್ಟರ್ ಜೇಮ್ಸ್ ಡಿ ಯಂಗ್, ಅಂದರೆ ಈಗ ಅದು ಏನಾಗಿರಬೇಕಾಗಿತ್ತು, ಮಿಸ್ಟರ್ ಜೇಮ್ಸ್ ಡಿ ಯಂಗ್ ಅಂತ ಆ ಬೋರ್ಡಲ್ಲಿದ್ದರೆ ಸಾಕಾಗಿತ್ತು ಅಂತಕ್ಕಂತಹ ಒಂದು ಒಪಿನಿಯನನ್ನು ಆ ಒಂದು ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ರೈಟರ್ ಏನೇ ಹೇಳಿ ಆ ಒಂದು ಜಿಮ್ ಮನೆಗೆ ಬಂದ ತಕ್ಷಣವೇ ಆ ಮಿಸಸ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್, ಅಂದರೆ ನಾವು ಮೊದಲಿಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಲ್ವ, ಡೆಲ್ಲಾ ಅಂತ ಏನು ಕರೆದ್ವಿ, ಅವಳು ಅವನ ಹೆಂಡತಿಯಾಗಿರ್ತಾಳೆ. ಅವನು ಮನೆಗೆ ಬಂದ ತಕ್ಷಣವೇ ಶಿ ವಾಸ್ ಪುಟ್ಟಿಂಗ್ ಹರ್ ಆರ್ಮ್ಸ್ ವಾರ್ಮ್ಲಿ ಅಬೌಟ್ ಹಿಮ್ ಆ್ಯಂಡ್ ಕಾಲ್ಡ್ ಹಿಮ್ ಜಿಮ್. ಅವಳ ಒಂದು ಹಸ್ಬೆಂಡನ್ನು ಅವಳು ಏನಂತ ಕರಿತಾ ಇದ್ದಾಳೆ, ಜಿಮ್ ಅಂತೇಳಿ ತುಂಬ ಶಾರ್ಟಾಗಿ ಕರಿತಾ ಇದ್ದಾಳೆ. ಡೆಲ್ಲಾ ಫಿನಿಶ್ಡ್ ಹರ್ ಕ್ರೈಯಿಂಗ್ ಆ್ಯಂಡ್ ಕ್ಲೀನ್ಡ್ ದ ಮಾರ್ಕ್ಸ್ of it from her face. She stood by the window and looked out with no interest. Tomorrow would be Christmas Day, and she had only $1.87 with which to buy Jim a gift. She had put aside as much as she could for months. With this result, $20 a week is not much. Everything had cost more than she had expected. It always happened like that. Now our Della finished her crying. ಏನು ಒಂದು ಅಮೌಂಟ್ ಕಡಿಮೆ ಇದೆ ಅಂತ ಹೇಳಿ ಮೊದಲಿಗೆ ಅಳ್ತಾ ಇದ್ಲೋ, now she is stopping that crying and she cleaned the marks of it from her face. ಆ ಮುಖದ ಮೇಲೆ ಹತ್ತ ಮೇಲೆ ಬಂದಿರ್ತಾವಲ್ಲ ಮಾರ್ಕ್ಸ್, ಆ ಒಂದು ಮಾರ್ಕ್ಸ್ಗಳನ್ನು ಅವಳು ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ. ಮತ್ತು she stood by the window, ಆ ಒಂದು ಕಿಟಕಿ ಹತ್ರ ನಿಂತ್ಕೊಂಡಿರ್ತಾಳೆ. and looked out with no interest, ಅವಳಿಗೆ ಯಾವುದೇ ಒಂದು ಆಸಕ್ತಿಯೂ ಸಹ ಇರೋದಿಲ್ಲ. ಹಾಗೆ ನಿರಾಸಕ್ತಿಯಿಂದ ಏನನ್ನು ಹೊರಗಡೆ ನೋಡ್ತಾ, ಆ ಕಿಟಕಿಯಿಂದ ಆಚೆ ನೋಡ್ತಾ ನಿಂತ್ಕೊಂಡಿರ್ತಾಳೆ. ವೈ? ಬಿಕಾಸ್ ನೆಕ್ಸ್ಟ್ ಡೇ ದೇ ಆರ್ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಹರ್ ಟು ಪರ್ಚೇಸ್ ಎ ಗಿಫ್ಟ್ ಫ್ರಮ್ ದ್ಯಾಟ್ ಮಚ್ ಆಫ್ ಅಮೌಂಟ್. ಸೊ ಶಿ ಈಸ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್. ಆ $1.87 ಅವಳು ತುಂಬ ದಿನಗಳಿಂದ ಏನು ಮಾಡಿರ್ತಾಳೆ ಅಂದರೆ ಕೂಡಿಸಿಟ್ಟಿರ್ತಾಳೆ. ಆದರೆ ಎಷ್ಟೇ ಅವಳು ಕೂಡಿಸಿಟ್ಟರೂ ಕೂಡ ಅದು ಇದ್ದಿದ್ದು ಕೇವಲ $1.87. ಬಿಕಾಸ್ ಅವರು ಒಂದು ವಾರಕ್ಕೆ $20 ಅರ್ನ್ ಮಾಡ್ತಾ ಇರೋದ್ರಿಂದ ಆ ಒಂದು $20 ಜೀವನವನ್ನು ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಅವರಿಗೆ. ಅಂಥದ್ರಲ್ಲಿ ಅದೇ ಅಮೌಂಟಲ್ಲಿನೇ ಉಳಿಸ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಎವ್ರಿಥಿಂಗ್ ಹ್ಯಾಡ್ ಕಾಸ್ಟ್ ಮೋರ್ ದೆನ್ ಶಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ತಾನೇನು ಅಂದ್ಕೊಂಡಿರ್ತಾ ಇದ್ಲೋ ಅದಕ್ಕಿಂತ ಆ ಒಂದು ವಸ್ತುವಿನ ಬೆಲೆ ಯಾವಾಗಲೂ ಜಾಸ್ತಿಯಾಗಿಯೇ ಇರ್ತಾಯಿತ್ತು. ಇಟ್ ಆಲ್ವೇಸ್ ಹ್ಯಾಪನ್ ಲೈಕ್ ದಟ್ ಓನ್ಲಿ. Only $1.87 to buy a gift for Jim, her Jim. She had had many happy hours planning something nice for him, something nearly good enough, something almost worth the honor of belonging to Jim. There was a looking glass between the windows of the room. Perhaps you have seen the kind of looking glass that is placed in $8 furnished rooms. It was very narrow. A person could see only a little of himself at a time. However, if he was very thin and moved very quickly, he might be able to get a good view of himself. Della, being quite thin, had mastered this art. ಅಂದರೆ
ಈಗ ಡೆಲ್ಲಾಳ ಬಳಿ ಇರ್ತಕ್ಕಂತಹ ಅಮೌಂಟ್ ಎಷ್ಟು $1.87. ಈ ಒಂದು ಸ್ಮಾಲ್ ಅಮೌಂಟನ್ನು ಯೂಸ್ ಮಾಡಿಕೊಂಡು ಏನಾದರೂ ಈಗ ಆ ಜಿಮ್ಗೆ ಒಂದು ಗಿಫ್ಟನ್ನು ತರಲೇಬೇಕು. ಅಷ್ಟೇ ಅಮೌಂಟಲ್ಲಿ ತುಂಬ ಚೆನ್ನಾಗಿರೋ ವೆರಿ ನೈಸ್ ಫಾರ್ ಹಿಮ್, ಅವನಿಗೆ ತುಂಬ ನೈಸ್ ಆಗಿರ್ತಕ್ಕಂಥ ಒಂದು ಗಿಫ್ಟನ್ನು ಎಷ್ಟೇ ಅಮೌಂಟಲ್ಲೇ ತರೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಸಹ ಅವಳಲ್ಲಿ ಮೂಡುತ್ತೆ. ಆ್ಯಂಡ್ ಸಮಥಿಂಗ್ ನಿಯರ್ಲಿ ಗುಡ್ ಎನಫ್, ಅಟ್ಲೀಸ್ಟ್ ಏನಾದರೂ ತುಂಬ ಚೆನ್ನಾಗಿಲ್ಲದೆ ಇದ್ದರೂ ಒಂದಿಷ್ಟು ಚೆನ್ನಾಗಿದೆ ಅಂತನಾದರೂ ಅನಿಸ್ಕೋಬೇಕಲ್ವ, ಅದು ಅಂಥ ಗಿಫ್ಟ್ ಆದರೂ ಬರುತ್ತಾ ಅಂತಕ್ಕಂತಹ ಒಂದು ಸಮಸ್ಯೆ ಅವಳಲ್ಲಿದೆ. ಅದ್ರ ಜೊತೆಗೆ ಸಮಥಿಂಗ್ ಆಲ್ಮೋಸ್ಟ್ ವರ್ತ್ ದ ಆನರ್ ಆಫ್ ಬಿಲಾಂಗಿಂಗ್ ಟು ಜಿಮ್, ಅವನ ಒಂದು ಆನರ್ಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ಅವನ ಆನರ್ಗೆ ಧಕ್ಕೆ ಆಗದೇ ಇರತಕ್ಕಂತಹ ಯಾವುದಾದ್ರೂ ಒಂದು ಗಿಫ್ಟ್ ಬರುತ್ತಾ, ಇದರಲ್ಲೇ ಏನಾದರೂ ಮಾಡಿ ಪರ್ಚೇಸ್ ಮಾಡಬೇಕಲ್ಲ ಅನ್ನೋ ಒಂದು ಪ್ರಶ್ನೆ ಅವಳಲ್ಲಿ ಮೂಡ್ತಾ ಇದೆ. ಆ್ಯಂಡ್ ದೆರ್ ವಾಸ್ ಎ ಲುಕಿಂಗ್ ಗ್ಲಾಸ್ ಬಿಟ್ವೀನ್ ದ ವಿಂಡೋಸ್ ಆಫ್ ದ ರೂಮ್, ಮೀನ್ಸ್ ಆ ಎರಡು ವಿಂಡೋಗಳೇನಿದ್ವು ಮನೆಯಲ್ಲಿ, ಆ ಎರಡು ವಿಂಡೋಗಳ ಮಧ್ಯದಲ್ಲಿ ಒಂದು ಲುಕಿಂಗ್ ಗ್ಲಾಸ್ ಮೀನ್ಸ್ ಒಂದು ಮಿರರ್ ಇರುತ್ತೆ. ಆ್ಯಂಡ್ ದಟ್ ಮಿರರ್ ವಾಸ್ ವೆರಿ ಸ್ಮಾಲ್ ಒನ್, ಯಾಕಂದರೆ ಆ $8 ಏನು ಬಾಡಿಗೆ ಕೊಡ್ತಾ ಇದ್ದಾರೋ ಅಂಥ ಮನೆಯಲ್ಲಿ ತುಂಬ ದೊಡ್ಡದಾದಂತಹ ಒಂದು ಕನ್ನಡಿಯನ್ನು ಇಟ್ಕೊಳ್ಳೋಕ್ಕೆ ಜಾಗನೂ ಇರೋದಿಲ್ಲ, ಆ ದೊಡ್ಡ ಕನ್ನಡಿಯನ್ನು ತರೋವಷ್ಟು ಅಮೌಂಟು ಸಹ ಅವ್ರ ಹತ್ರ ಇರೋದಿಲ್ಲ ಈಗ. ಸೊ ಇಟ್ ವಾಸ್ ವೆರಿ ಸ್ಮಾಲ್ ಆ್ಯಂಡ್ ವೆರಿ ನ್ಯಾರೋ ಮಿರರ್. ಎ ಪರ್ಸನ್ ಕುಡ್ ಸಿ ಓನ್ಲಿ ಅ ಲಿಟಲ್ ಆಫ್ ಹಿಮ್ಸೆಲ್ಫ್ ಎಟ್ ಎ ಟೈಮ್, ಅಂದರೆ ಒಬ್ಬ ವ್ಯಕ್ತಿಗೆ ಕಂಪ್ಲೀಟಾಗಿ ತನ್ನನ್ನು ತಾನು ಆ ಒಂದು ಮಿರರಲ್ಲಿ ಒಂದೇ ಟೈಮ್ಗೆ ನೋಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ, ಅಷ್ಟೊಂದು ಚಿಕ್ಕದಾಗಿ ಆ ಒಂದು ಮಿರರ್ ಇತ್ತು. ಹವೆವರ್ ಇಫ್ ಹಿ ವಾಸ್ ವೆರಿ ಥಿನ್ ಆ್ಯಂಡ್ ಮೂವ್ಡ್ ವೆರಿ ಕ್ವಿಕ್ಲಿ ಹಿ ಮೈಟ್ ಬಿ ಏಬಲ್ ಟು ಗೆಟ್ ಎ ಗುಡ್ ವ್ಯೂ ಆಫ್ ಹಿಮ್ಸೆಲ್ಫ್. ಒಂದು ವೇಳೆ ವ್ಯಕ್ತಿ ತುಂಬ ಥಿನ್ ಆಗಿದ್ದರೆ ಮಾತ್ರ ಆ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಅದು ಸ್ಪೀಡ್ ಮೂಮೆಂಟಲ್ಲಿ ಪಾಸ್ ಆಗಬೇಕು ಆ ಕನ್ನಡಿ ಮುಂದೆ, ಅಂದರೆ ಮಾತ್ರ ತನ್ನನ್ನು ತಾನು ಸಂಪೂರ್ಣವಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಹಾಗೆ ಸುಮ್ಮನೆ ಹೋಗಿ ಆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ತನ್ನನ್ನು ತಾನು ಸಂಪೂರ್ಣವಾಗಿ ನೋಡ್ಕೊಳ್ಳೋಕ್ಕೆ ಚಾನ್ಸೇ ಇರಲಿಲ್ಲ, ಅಷ್ಟೊಂದು ತುಂಬ ಚಿಕ್ಕದಾದಂತಹ ಒಂದು ಮಿರರ್ ಅದಾಗಿರುತ್ತೆ. ಆ ರೀತಿಯಾದಂತಹ ಒಂದು ಸ್ಕಿಲ್ಸನ್ನು ನಮ್ಮ ಡೆಲ್ಲಾ ಹೊಂದಿದ್ದಾಳೆ ಆಲ್ರೆಡಿ. ಡೆಲ್ಲಾ ಬೀಯಿಂಗ್ ಕ್ವೈಟ್ ಥಿನ್ ಹ್ಯಾಡ್ ಮಾಸ್ಟರ್ಡ್ ದಿಸ್ ಆರ್ಟ್. Suddenly, she turned from the window and stood before the glass. Her eyes were shining brightly, but her face had lost its color. Quickly, she pulled down her hair and let it fall to its complete length. The James Dillingham Youngs were very proud of two things, which they owned. One thing was Jim's gold watch. It had once belonged to his father, and long ago it had belonged to his father's father. The other things was Della's hair. ಇಲ್ಲಿಯವರೆಗೂ ಅಳ್ತಾ ಇದ್ದಂತಹ ಡೆಲ್ಲಾ ಏನು ಮಾಡ್ತಾಳೆ, ಸಡನ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟು ಆ ಒಂದು ಮಿರರ್ ಏನಿತ್ತೋ, ಎರಡು ವಿಂಡೋಗಳ ಮಧ್ಯೆ ಇದ್ದಂತಹ ಒಂದು ಮಿರರ್ ಏನಿತ್ತೋ ಆ ಮಿರರ್ ಮುಂದೆ ಬಂದು ಸ್ಟುಡ್ ಬಿಫೋರ್ ದ ಗ್ಲಾಸ್, ಆ ಒಂದು ಗ್ಲಾಸ್ ಮುಂದೆ ನಿಂತ್ಕೋತಾಳೆ. ಆ್ಯಂಡ್ ಹರ್ ಐಸ್ ವರ್ ಶೈನಿಂಗ್ ಬ್ರೈಟ್ಲಿ, ಇದಕ್ಕಿದ್ದಂತೆ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪು ಕಾಣ್ತಾ ಇದೆ, ಕಣ್ಣುಗಳು ಹೊಳಿತಾ ಇವೆ ಈಗ. ಆದರೆ ಹರ್ ಫೇಸ್ ಹ್ಯಾಡ್ ಲಾಸ್ಟ್ ಇಟ್ಸ್ ಕಲರ್, ಕಣ್ಣುಗಳು ಹೊಳಿತಾ ಇರ್ಬೋದು, ಆದರೆ ಅವಳ ಮುಖದ ಕಾಂತಿ ಏನಾಗುತ್ತೆ ಅಂದರೆ ಕಡಿಮೆ ಆಗಿಬಿಡುತ್ತೆ, ಅಂದರೆ ಮುಖ ತುಂಬ ಸಪ್ಪೆ ಆಗುತ್ತೆ. ಕ್ವಿಕ್ಲಿ ಶಿ ಪುಲ್ಡ್ ಡೌನ್ ಹರ್ ಹೇರ್ ಆ್ಯಂಡ್ ಲೆಟ್ ಇಟ್ ಫಾಲ್ ಟು ಇಟ್ಸ್ ಕಂಪ್ಲೀಟ್ ಲೆಂತ್. ಇದಕ್ಕಿದ್ದಂಗೆ ಏನು ಮಾಡಿಬಿಡ್ತಾಳೆ, ಕ್ವಿಕ್ಲಿ ಶಿ ಫುಲ್ ಡೌನ್ ಹರ್ ಹೇರ್, ಅವಳ ಒಂದು ಕೂದಲುಗಳನ್ನು ಕೆಳಗಡೆ ಬಿಡ್ತಾ ಇದ್ದಾಳೆ. ಇಡೀ ಉದ್ದಕ್ಕೂ ಎಷ್ಟು ಉದ್ದ ಇದೆ ಅದನ್ನು ನೋಡ್ಕೊಳ್ಳೋಣ ಅಂಥೇಳಿ ಆ ಒಂದು ಕನ್ನಡಿಯ ಮುಂದೆ ಉದ್ದಕ್ಕೂ ಆ ಕೂದಲುಗಳನ್ನು ಕೆಳಗಡೆ ಬಿಡ್ತಾ ಇದ್ದಾಳೆ. ದ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ಸ್ ವರ್ ವೆರಿ ಪ್ರೌಡ್ ಆಫ್ ಟೂ ಥಿಂಗ್ಸ್, ಅಂದರೆ ಈ ಒಂದು ಜಿಮ್ ಮತ್ತು ಡೆಲ್ಲಾ ಏನಿದ್ದಾರೆ ಅವರಿಬ್ಬರಿಗೂ ಕೂಡ ಒಂದು ಪ್ರೌಡ್ ಆದಂತಹ ಎರಡು ಥಿಂಗ್ಸ್ಗಳು ಅವ್ರ ಬಳಿ ಇರ್ತವೆ. ಅವೇನಪ್ಪ ಅಂದರೆ ಒನ್ ಥಿಂಗ್ ವಾಸ್ ಜಿಮ್ಸ್ ಗೋಲ್ಡ್ ವಾಚ್, ಜಿಮ್ನ ಬಳಿ ಇದ್ದಂತಹ ಒಂದು ಗೋಲ್ಡ್ ವಾಚ್. ಯಾಕೆ ಅದು ಅಮೂಲ್ಯವಾಗಿರುತ್ತೆ ಅಂದರೆ ಅವನಿಗೆ ಇಟ್ ಹ್ಯಾಡ್ ಒನ್ಸ್ ಬಿಲಾಂಗ್ ಟು ಹಿಸ್ ಫಾದರ್, ಆ ಒಂದು ವಾಚ್ ಏನಿತ್ತು ಅದು ಹಿಂದಿನ ಕಾಲದಲ್ಲಿ ಅವರ ಅಪ್ಪನಿಗೆ ಸೇರಿರುತ್ತೆ. ಆ್ಯಂಡ್ ಲಾಂಗ್ ಗೋ ಇಟ್ ಹ್ಯಾಡ್ ಬಿಲಾಂಗ್ ಟು ಹಿಸ್ ಫಾದರ್ಸ್ ಫಾದರ್, ಅಂದರೆ ಅವನ ಅಜ್ಜನಿಗೆ ಸಂಬಂಧಿಸಿದಂತಹ ಒಂದು ವಾಚ್ ಅದಾಗಿರುತ್ತೆ. ದ ಅದರ್ ಥಿಂಗ್ ವಾಸ್ ಡೆಲ್ಲಾಸ್ ಹೇರ್. ಎಸ್, ಅನದರ್ ಪ್ರೆಷಿಯಸ್ ಥಿಂಗ್ ಫಾರ್ ದೆಮ್ ಈಸ್ ಡೆಲ್ಲಾಸ್ ಹೇರ್. ಹೀಗೆ ಆ ಜಿಮ್ನ ಒಂದು ಗೋಲ್ಡ್ ವಾಚ್ ಮತ್ತು ಡೆಲ್ಲಾಳ ಲಾಂಗ್ ಹೇರ್ ಏನಿರುತ್ತೆ ಅದು ಅವರಿಬ್ಬರಿಗೂ ಕೂಡ ತುಂಬ ಪ್ರೀಷಿಯಸ್ ಆಗಿರ್ತಕ್ಕಂತಹ ಥಿಂಗ್ಸ್ ಆಗಿರ್ತವೆ. ಇಫ್ ಎ ಕ್ವೀನ್ ಹ್ಯಾಡ್ ಲಿವ್ಡ್ ಇನ್ ದ ರೂಮ್ಸ್ ನಿಯರ್ ದೇಸ್, Della would have washed and dried her hair where the queen could see it. Della knew her hair was more beautiful than any queen's jewels and gifts. If a king had lived in the same house with all his riches, Jim would have looked at his watch every time they met. Jim knew that no king had anything so valuable. So now Della's beautiful hair fell about her, shining like a falling stream of brown water.
It reached below her knee. It almost made itself into a dress for her. Yes, dear students, in these two paragraphs, our writer is comparing Della's hair to Queen's jewels and also Jim's watch to a king's treasure. ಆ ಕ್ವೀನ್ ಮತ್ತು ಕಿಂಗ್ ಯಾರು ಅಂತಕ್ಕಂಥದ್ದನ್ನು ನಾವು ಒರಿಜಿನಲ್ ಟೆಕ್ಸ್ಟಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇಲ್ಲಿ ಕ್ವೀನ್ ಅಂದರೆ ಕ್ವೀನ್ ಆಫ್ ಶಿಬಾ ಆ್ಯಂಡ್ ಕಿಂಗ್ ಅಂದರೆ ಕಿಂಗ್ ಸೋಲೋಮನ್. ಇಲ್ಲಿ ನಮ್ಮ ರೈಟರ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಡೆಲ್ಲಾಳ ಹೇರನ್ನು ಆ ಕ್ವೀನ್ ಶೇಬಾಸ್ ಏನು ಜುವೆಲ್ಸ್ ಇದ್ವಲ್ವ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಈ ಒಂದು ಹೇರ್ಗಳು ತುಂಬ ಸುಂದರವಾಗಿದ್ದವು, ಡೆಲ್ಲಾಳ ಹೇರ್ಗಳು ತುಂಬ ಸುಂದರವಾಗಿದ್ದವು ಮತ್ತು ಶಿ ವಾಸ್ ವೆರಿ ಪ್ರೌಡ್ ಅಬೌಟ್ ಹರ್ ಹೇರ್ ಅಂತಕ್ಕಂಥದ್ದನ್ನು ಈ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಮ್ಮ ಒಂದು ಸ್ಟೋರಿ ಟೆಲ್ಲರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಫ್ ಎ ಕಿಂಗ್ ಹ್ಯಾಡ್ ಲಿವ್ಡ್ ಇನ್ ದ ಸೇಮ್ ಹೌಸ್ ವಿತ್ ಆಲ್ ಹಿಸ್ ರಿಚರ್ಸ್ ಜಿಮ್ ವುಡ್ ಹ್ಯಾವ್ ಲುಕ್ಡ್ ಎಟ್ ಹಿಸ್ ವಾಚ್ ಎವ್ರಿ ಟೈಮ್ ದೆ ಮೆಟ್. ಒಂದು ವೇಳೆ ಕಿಂಗ್ ಸೋಲೋಮನ್ ಅದೇ ಒಂದು ಮನೆಯಲ್ಲಿ ವಾಸವಾಗಿದ್ದಪ್ಪ ಅಂದರೆ ನಮ್ಮ ಜಿಮ್ ಏನು ಮಾಡ್ತಾಯಿದ್ದ ಅಂದರೆ ಆ ಕಿಂಗ್ ಯಾವಾಗ ಭೇಟಿ ಆಗ್ತಾ ಇದ್ನೋ ಆ ಟೈಮಲ್ಲಿ ಆ ಒಂದು ವಾಚನ್ನು ನೋಡ್ಕೊಳ್ತಾ ಇದ್ರ. ಇಟ್ ಮೀನ್ಸ್ ದ್ಯಾಟ್ ಹಿ ವಾಸ್ ಆಲ್ಸೋ ವೆರಿ ಪ್ರೌಡ್ ಅಬೌಟ್ ಹಿಸ್ ವಾಚ್. ಆ್ಯಂಡ್ ಹಿಯರ್ ದ ರೈಟರ್ ಆಲ್ಸೋ ಕಂಪೇರಿಂಗ್ ಡೆಲ್ಲಾಸ್ ಹೇರ್ ಟು ಆ ಬ್ರೌನ್ ವಾಟರ್, ಆ ಕ್ಯಾಸ್ಕೇಡ್ ಅಂತೇಳಿ ನಾವು ಒರಿಜಿನಲ್ ಟೆಕ್ಸ್ಟಲ್ಲಿ ಏನು ಓದಿದ್ದೇವಲ್ವ ಆ ರೀತಿ ಒಂದು ಅವಳ ಹೇರನ್ನು, ಬ್ರೌನ್ ಹೇರನ್ನು ಆ ಬ್ರೌನ್ ಕ್ಯಾಸ್ಕೇಡ್ ಮೀನ್ಸ್ ವಾಟರ್ ಫಾಲ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಇಟ್ ರೀಚ್ಡ್ ಬಿಲೋ ಹರ್ ನೀ. ಇಟ್ ಮೀನ್ಸ್ ದಟ್ ಹೇರ್ ವಾಸ್ ವೆರಿ ಲಾಂಗ್ ಒನ್ ಆ್ಯಂಡ್ ಇಟ್ ಆಲ್ಮೋಸ್ಟ್ ಮೇಡ್ ಇಟ್ ಸೆಲ್ಫ್ ಇನ್ ಟು ಎ ಡ್ರೆಸ್ ಫಾರ್ ಹರ್. ಇಟ್ ವಾಸ್ ಲುಕಿಂಗ್ ಲೈಕ್ ಎ ಡ್ರೆಸ್ ಫಾರ್ ಅವರ್ ಡೆಲ್ಲಾ. ಅಂದರೆ ಕೂದಲುಗಳು ತುಂಬ ಉದ್ದವಾಗಿದ್ವು, ಆ ನೀವರೆಗೂ ಕೂಡ ಅವು ರೀಚ್ ಆಗ್ತಾ ಇದ್ವು ಅಂತಕ್ಕಂಥದ್ದನ್ನು ನಮ್ಮ ಸ್ಟೋರಿ ರೈಟರ್ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಶಿ ಪುಟ್ ಇಟ್ ಅಪ್ ಆನ್ ಹರ್ ಹೆಡ್ ಅಗೇನ್ ನರ್ವಸ್ಲಿ ಆ್ಯಂಡ್ ಕ್ವಿಕ್ಲಿ. Once she stopped for a moment and stood still while a tear or two ran down her face. She put on her old brown coat. She put on her old brown hat. With the bright light still in her eyes, she moved quickly out the door and down to the street, where she stopped and the sign said, Mrs. Sofroni, hair articles of all kinds. Yes, after watching her hair in mirror, she decided something. What she had decided, we can understand here. Suddenly our Della put her hair upon her head again. ಅಂದರೆ ಅವಳ ಒಂದು ಕೂದಲನ್ನು ತನ್ನ ತಲೆಯ ಮೇಲೆ ಮತ್ತೆ ಕಟ್ಕೊಳ್ತಾ ಇದ್ದಾಳೆ. ಅಂದರೆ ಏನನ್ನು ಡಿಸೈಡ್ ಮಾಡಿದ್ದಾಳೆ ಈಗ. ನರ್ವಸ್ಲಿ ಆ್ಯಂಡ್ ಕ್ವಿಕ್ಲಿ. ನೋಡಿ, ಅವಳು ಆ ಒಂದು ಕೂದಲನ್ನು ತಲೆ ಮೇಲೆ ಕಟ್ಕೊಳ್ಬೇಕಾದ್ರೆ ಅವಳು ತುಂಬ ನರ್ವಸ್ ಆಗಿರ್ತಾಳೆ ಮತ್ತು ತುಂಬ ಬೇಗ, ಯಾಕಂದರೆ ಶಿ ಡಿಡೆಂಟ್ ಹ್ಯಾವ್ ಮಚ್ ಟೈಮ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವಳು ಆ ಕೂದಲನ್ನು ಕಟ್ಕೊಳ್ಬೇಕಾದ್ರೆ ಇದಕ್ಕಿದ್ದಂತೆ ಒಂದು ಕ್ಷಣ ನಿಲ್ಲಿಸ್ಬಿಡ್ತಾಳೆ. ಶಿ ಸ್ಟಾಪ್ಡ್ ಫಾರ್ ಎ ಮೂಮೆಂಟ್. ಯಾಕೆಂದರೆ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಸಿ ಸಮ್ ಟಿಯರ್ಸ್ ಇನ್ ಅವರ್ ಐಸ್. ಆಫ್ಟರ್ ದ್ಯಾಟ್ ಶಿ ಪುಟ್ ಆನ್ ಹರ್ ಓಲ್ಡ್ ಬ್ರೌನ್ ಕೋಟ್ ಆ್ಯಂಡ್ ಹ್ಯಾಟ್. ಆ ಒಂದು ಓಲ್ಡ್ ಬ್ರೌನ್ ಹ್ಯಾಟ್ ಮತ್ತು ಕೋಟ್ ಏನಿದ್ವೋ ಶಿ ವೇರ್ ದೆಮ್ ಆ್ಯಂಡ್ ಶಿ ಮೂವ್ಡ್ ಕ್ವಿಕ್ಲಿ ಔಟ್ ಆಫ್ ದ ಡೋರ್ ಆ್ಯಂಡ್ ಡೌನ್ ಟು ದ ಸ್ಟ್ರೀಟ್. ಆ ಒಂದು ಮನೆಯನ್ನು ಬಿಟ್ಟು ಸ್ಟ್ರೀಟಲ್ಲಿ ಹೋಗ್ತಾ ಇದ್ದಾಳೆ. ಬಿಕಾಸ್ ಶಿ ಹ್ಯಾಡ್ ಒನ್ ಐಡಿಯಾ ಇನ್ ಹರ್ ಮೈಂಡ್ ರೈಟ್ ನೌ ಆ್ಯಂಡ್ ಸ್ಟಿಲ್ ಹರ್ ಐಸ್ ವರ್ ವೆರಿ bright. Yes, after wandered in the street a lot, she stopped somewhere. ಎಲ್ಲಿ ನಿಂತ್ಕೊಂಡ್ಲು ಅವಳು ಅಂದರೆ ಎಲ್ಲಿ ಅವಳು ಒಂದು ಬೋರ್ಡನ್ನು ನೋಡ್ತಾಳೆ. ಏನಂತ ಇರುತ್ತೆ ಆ ಬೋರ್ಡಲ್ಲಿ? ಮಿಸಸ್ ಸೋಫ್ರೋನಿ ಹೇರ್ ಆರ್ಟಿಕಲ್ಸ್ ಆಫ್ ಆಲ್ ಕೈಂಡ್ಸ್. ಎಸ್, ಶಿ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಈಸ್ ಅ ಹೇರ್ ಶಾಪ್. ದ್ಯಾಟ್ಸ್ ವೈ ಶಿ ಸ್ಟಾಪ್ಡ್ ಇನ್ ಫ್ರಂಟ್ ಆಫ್ ದ್ಯಾಟ್ ಬೋರ್ಡ್. Up to the second floor, Della ran and stopped to get her breath. Mrs. Sofroni, large, too white, cold-eyed, looked at her. Will you buy my hair? Asked Della. I buy hair, said Mrs. Sofroni. Take your hat off and let me look at it. Down fell the brown waterfall. $20, said Mrs. Sofroni, lifting the hair to feel its weight. Give it to me quick, said Della. Yes, here we can see the conversation between Della and ಮ್ಯಾಮ್ ಸೋಫ್ರೋನಿ. ಈ ಒಂದು ಹೇರನ್ನು ಸೆಲ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಡೈರೆಕ್ಟಾಗಿ ನಮ್ಮ ಡೆಲ್ಲಾ ಆ ಮ್ಯಾಮ್ ಸೋಫ್ರೋನಿ ಶಾಪಲ್ಲಿ ಬಂದಿದ್ದಾಳೆ. ಅಲ್ಲಿ ಅವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಎಸ್, ಆ್ಯಸ್ ಸೂನ್ ಆ್ಯಸ್ ಡೆಲ್ಲಾ ಅರೈವ್ಡ್ ಅಟ್ ದ ಶಾಪ್, ಶಿ ಈಸ್ ಆಸ್ಕಿಂಗ್ ಮ್ಯಾಮ್ ಸೋಫ್ರೋನಿ ಆ್ಯಸ್ ವಿಲ್ ಯು ಬೈ ಮೈ ಹೇರ್, ನನ್ನ ಒಂದು ಕೂದಲನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂಥೇಳಿ ಆ ಒಂದು ಮ್ಯಾಮ್ ಸೋಫ್ರೋನಿಯನ್ನು ಡೆಲ್ಲಾ ಕೇಳ್ತಾ ಇದ್ದಾಳೆ. ಅದಕ್ಕೆ ಮ್ಯಾಮ್ ಸೋಫ್ರೋನಿ ರಿಪ್ಲೈ ಏನಾಗಿರುತ್ತೆ? ಎಸ್, ಐ ಬೈ ಹೇರ್. ಎಸ್, ನಾನು ಪರ್ಚೇಸ್ ಮಾಡ್ತೀನಿ ಅಂತ ಒಂದು ಸಮ್ಮತಿಯನ್ನು ಅವಳು ಕೊಡ್ತಾ ಇದ್ದಾಳೆ ಅಲ್ಲಿ.
ಅದ್ರ ಜೊತೆಗೆ ಅವಳು ಟೇಕ್ ಯುವರ್ ಹ್ಯಾಟ್ ಆಫ್ ಆ್ಯಂಡ್ ಲೆಟ್ ಮಿ ಲುಕ್ ಎಟ್ ಇಟ್. ಆ ಒಂದು ಹ್ಯಾಟ್ ಏನು ತಲೆ ಮೇಲಿತ್ತು ಅದನ್ನು ತೆಗೆದುಬಿಡು, ನಾನು ನೋಡಬೇಕು, ಆ ಕೂದಲನ್ನ ಒಂದು ಮೆಜರ್ ಮಾಡಬೇಕು ಅಂಥೇಳಿ ಮ್ಯಾಮ್ ಸೋಫ್ರೋನಿ ಡೆಲ್ಲಾಳನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಸಡನ್ಲಿ ಡೌನ್ ಫೆಲ್ ದ ಬ್ರೌನ್ ವಾಟರ್ ಫಾಲ್. ಆ ಬ್ರೌನ್ ವಾಟರ್ ಫಾಲ್ ಅಂದರೆ ಯಾವುದು ಇಲ್ಲಿ? ಆ ಒಂದು ಡೆಲ್ಲಾಳ ಬ್ರೌನ್ ಹೇರ್, ಲಾಂಗ್ ಹೇರ್ ಏನಿರುತ್ತೆ ಅದಾಗಿರುತ್ತೆ. ಆ್ಯಂಡ್ ಸೋಫ್ರೋನಿ measured that hair and she fixed the rate $20 and said that to Della, and Della also ready to take that much of amount and sell her hair to Sofroni. And Della asked ಮ್ಯಾಮ್ ಸೋಫ್ರೋನಿ, ಗಿವ್ ಇಟ್ ಟು ಮಿ ಕ್ವಿಕ್ ಬಿಕಾಸ್ ನಾನು ತುಂಬ ಅರ್ಜೆಂಟ್ ಇದೆ, ಅದಕ್ಕೆ ನನಗೆ ಬೇಗ ಅಮೌಂಟನ್ನು ಕೊಟ್ಬಿಡು ಅಂಥೇಳಿ ಆ ಒಂದು $20ಗೆ ತನ್ನ ಕೂದಲನ್ನು ಮಾರಲಿಕ್ಕೆ ಅವಳು ರೆಡಿ ಆಗ್ತಾ ಇದ್ದಾಳೆ. ನೋಡಿ ಇಲ್ಲಿ ಅಡ್ಡೆಲ್ಲ ತನ್ನ ಕೂದಲನ್ನ ತುಂಬ ಪ್ರೀತಿಸ್ತಾ ಇದ್ಲು. ದ್ಯಾಟ್ ವಾಸ್ ದ ವೆರಿ ಪ್ರೀಷಿಯಸ್ ಥಿಂಗ್ ಫಾರ್ ಹರ್. ಬಟ್ ನಾವು ಅವಳು ಏನು ಮಾಡ್ತಾ ಇದ್ದಾಳೆ, ತನ್ನ ಆ ಒಂದು ಪ್ರೀಷಿಯಸ್ ಥಿಂಗನ್ನು ತನ್ನ ಗಂಡನಿಗೆ ಗಿಫ್ಟ್ ಏನಾದರೂ ಕೊಡಿಸ್ಬೇಕು ಅಂಥೇಳಿ ಆ ಒಂದು ಪ್ರೀಷಿಯಸ್ ಥಿಂಗನ್ನೇ ಮಾರ್ತಾ ಇದ್ದಾಳೆ. ಅಂದರೆ ಅವಳ ಹಾರ್ಟಲ್ಲಿ ತುಂಬ ನೋವಿರುತ್ತೆ ಈಗ. ಬಟ್ ಶಿ ಡಿಡೆಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಓ ಆ್ಯಂಡ್ ದ ನೆಕ್ಸ್ಟ್ 2 hours seemed fly. She was going from one shop to another to find a gift for Jim. She found it at last. It surely had been made for Jim and no one else. There was no other like it in any of the shops, and she had looked in every shop in the city. It was a gold watch chain, very simply made. Its value was in its rich and pure material, because it was so plain and simple. You knew that it was very valuable. All good things are like this. It was good enough for the watch. Yes, after selling her hair, Della was very hurried because she need to find a very valuable gift for Jim. And she was wandering in the street. ನೋಡಿ ಆ ಒಂದು ಕೂದಲನ್ನು ಸೆಲ್ ಮಾಡಿದ ಮೇಲೆ ಆ ಒಂದಂತಹ ಅಮೌಂಟನ್ನು ತೆಗೆದುಕೊಂಡು ಅವಳು ಒಂದು ಬೀದಿಯಲ್ಲಿ ಅಂದರೆ ಆ ಒಂದು ಅಂಗಡಿಗಳಿರ್ತಕ್ಕಂತಹ ಬೀದಿಯಲ್ಲಿ ಗಿಫ್ಟನ್ನು ಹುಡುಕ್ತಾ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಶಿ ಫೌಂಡ್ ಇಟ್ ಅಟ್ ಲಾಸ್ಟ್. ಕೊನೆಗೆ ಆ ಒಂದು ಗಿಫ್ಟ್ ಅವಳಿಗೆ ಸಿಗುತ್ತೆ. ಇಟ್ ಶ್ಯೂರ್ಲಿ ಹ್ಯಾಡ್ ಬೀನ್ ಮೇಡ್ ಫಾರ್ ಜಿಮ್. ಅದು ಆ ಒಂದು ಅವಳ ಜಿಮ್ಗೆ ಮಾತ್ರ ಮಾಡಿರ್ತಕ್ಕಂಥ ಗಿಫ್ಟ್ ಆಗಿದೆ, ಬೇರೆ ಯಾರಿಗೂ ಇದು ಸಿಗಬಾರ್ದು, ನನ್ನ ಗಂಡನಿಗೆ ಇದು ಸಿಗಬೇಕು ಅಂತಕ್ಕಂತಹ ಒಂದು ಒಪಿನಿಯನ್ ಆ ಒಂದು ಗಿಫ್ಟನ್ನು ನೋಡಿದ ತಕ್ಷಣವೇ ಅವಳಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೆರ್ ವಾಸ್ ನೋ ಅದರ್ ಲೈಕ್ ಇಟ್ ಇನ್ ಎನಿ ಆಫ್ ದ ಶಾಪ್ಸ್ ಆ್ಯಂಡ್ ಶಿ ಹ್ಯಾಡ್ ಲುಕ್ಡ್ ಇನ್ ಎವ್ರಿ ಶಾಪ್ ಇನ್ ದ ಸಿಟಿ. ಆ ಎವ್ರಿ ಶಾಪ್ ಇನ್ ದ ಸಿಟಿ ಎಲ್ಲ ಅಂಗಡಿಗಳನ್ನು ತಿರುಗ್ತಾಳೆ ಅವಳು ಆ ಒಂದು ಗಿಫ್ಟನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ. ಯಾವುದೇ ಆ ಒಂದು ಶಾಪ್ಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಗಿಫ್ಟ್ ಸಿಗಲಿಲ್ಲ ಅವಳಿಗೆ. ಬಟ್ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಆ ಒಂದು ಗಿಫ್ಟನ್ನೇ ಅವಳು ಪರ್ಚೇಸ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾಳೆ. ನೋಡಿ ಆ ಒಂದು ಗಿಫ್ಟ್ ನೋಡಲಿಕ್ಕೆ ಹೇಗಿರುತ್ತೆ? ಇಟ್ ವಾಸ್ ಎ ಗೋಲ್ಡ್ ವಾಚ್ ಚೈನ್. ದಟ್ ಈಸ್ ಗೋಲ್ಡ್ ವಾಚ್ ಚೈನ್, ಒಂದು ಬಂಗಾರದ ಒಂದು ವಾಚ್ ಚೈನ್ ಅದಾಗಿರುತ್ತೆ. ಆ್ಯಂಡ್ ವೆರಿ ಸಿಂಪ್ಲಿ ಮೇಡ್. ಇಟ್ ಲುಕಿಂಗ್ ವೆರಿ ಸಿಂಪಲ್ ಒನ್. ಆ್ಯಂಡ್ ಇಟ್ಸ್ ವ್ಯಾಲ್ಯೂ ವಾಸ್ ಇನ್ ಇಟ್ಸ್ ರಿಚ್ ಆ್ಯಂಡ್ ಪ್ಯೂರ್ ಮೆಟೀರಿಯಲ್. ಅದರ ವ್ಯಾಲ್ಯೂ ಎಲ್ಲಿರುತ್ತೆ ಅಂದರೆ ಅದರ ಒಂದು ಮಟೀರಿಯಲಲ್ಲಿ ಇರುತ್ತೆ. ಬಿಕಾಸ್ ಇಟ್ ವಾಸ್ ಸೋ ಪ್ಲೇನ್ ಆ್ಯಂಡ್ ಸಿಂಪಲ್. ಇಟ್ ವಾಸ್ ಲುಕಿಂಗ್ ವೆರಿ ಪ್ಲೇನ್ ಆ್ಯಂಡ್ ಸಿಂಪಲ್. ತುಂಬ ನೋಡಲಿಕ್ಕೆ ಸಿಂಪಲ್ ಮತ್ತು ಪ್ಲೇನಾಗಿ ಕಾಣ್ತಾ ಇದೆ ಅದು. ಯು ನ್ಯೂ ದ್ಯಾಟ್ ಇಟ್ ವಾಸ್ ವೆರಿ ವ್ಯಾಲ್ಯೂಯಬಲ್. ತುಂಬ ಸಿಂಪಲ್ ಆಗಿರೋದು ಯಾವಾಗಲೂ ಕೂಡ ತುಂಬ ವ್ಯಾಲ್ಯೂ ಆಗಿದ್ದೇ ಇರುತ್ತೆ. ಆಲ್ ಗುಡ್ ಥಿಂಗ್ಸ್ ಆರ್ ಲೈಕ್ ದಿಸ್. ಇಟ್ ವಾಸ್ ಗುಡ್ ಎನಫ್ ಫಾರ್ ದ ವಾಚ್. ಆ ಒಂದು ಚೈನನ್ನು ನೋಡಿದ ತಕ್ಷಣವೇ ಇದು ಆ ಜಿಮ್ನ ವಾಚ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ಹಾಗಾಗಿ ಇದನ್ನೇ ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಅದೆಲ್ಲ ಡಿಸೈಡೆಡ್. As soon as she saw it, she knew that Jim must have it. It was like him. Quietness and value. Jim and the chain both had quietness and value. She paid $21 for it, and she hurried home with the chain and 87 cents. With that chain on his watch, Jim could look at his watch and learn the time anywhere he might be. Though the watch was so fine, it had never had a fine chain. He sometimes took it out and looked at it only when no one could see him do it. Yes, when Della saw that gold chain in the shop, she decided that this is the perfect gift for my husband. So she decided to purchase that chain because she thought that the chain and Jim both had quietness and value. So that is the perfect gift for her husband. She decided like that only. And she paid $21. ನೋಡಿ ಆ ಒಂದು ಚೈನ್ಗೆ, ಆ ಗೋಲ್ಡ್ ಚೈನ್ಗೆ ಎಷ್ಟು ಒಂದು ಅಮೌಂಟನ್ನು ಪೇ ಮಾಡ್ತಾ ಇದ್ದಾಳೆ ಅವಳು? $21
ಪೇ ಮಾಡ್ತಾ ಇದ್ದಾಳೆ. ಅವಳ ಹತ್ರ ಉಳಿದಿದ್ದು ಎಷ್ಟು ಅಮೌಂಟ್ ಆಗಿರುತ್ತೆ? ಓನ್ಲಿ 87 ಸೆಂಟ್ಸ್. ಆ ಒಂದು 87 ಸೆಂಟ್ಸನ್ನು ತೆಗೆದುಕೊಂಡ್ಬಿಟ್ಟು ಅವಳು ಮನೆ ಕಡೆ ವೇಗವಾಗಿ ಶಿ ವಾಸ್ ಹರಿಯಿಂಗ್, ಅವಳು ಅವಸರದಿಂದ ಮನೆಗೆ ಹೋಗ್ತಾ ಇದ್ದಾಳೆ. ವಿತ್ ದ್ಯಾಟ್ ಚೈನ್ ಆನ್ ಹಿಸ್ ವಾಚ್ ಜಿಮ್ ಕುಡ್ ಲುಕ್ ಎಟ್ ಹಿಸ್ ವಾಚ್ ಆ್ಯಂಡ್ ಲರ್ನ್ ದ ಟೈಮ್ ಎನಿವೇರ್ ಹಿ ಮೈಟ್ ಬಿ. ಆ ಒಂದು ಚೈನನ್ನು ಆ ವಾಚ್ಗೆ ಹಾಕಿಬಿಟ್ರೆ ಅವನು ಎಲ್ಲಿ ಬೇಕಾದರೂ ಕೂಡ ವಾಚನ್ನು ತೆಗೆದುಬಿಟ್ಟು ಆ ಟೈಮನ್ನು ನೋಡ್ಕೋಬೋದಾಗಿತ್ತು. ದೋ ದ ವಾಚ್ ವಾಸ್ ಸೋ ಫೈನ್ ಇಟ್ ಹ್ಯಾಡ್ ನೆವರ್ ಹ್ಯಾಡ್ ಎ ಫೈನ್ ಚೈನ್. ನೋಡಿ, ಆ ಒಂದು ವಾಚ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿವರೆಗೂ, ಆದರೆ ಅದಕ್ಕೆ ಒಂದು ಒಳ್ಳೆಯದಾದಂತಹ ಒಂದು ಚೈನ್ ಇರಲೇ ಇಲ್ಲ. ಹಿ ಸಮ್ಟೈಮ್ಸ್ ಟುಕ್ ಇಟ್ ಔಟ್ ಆ್ಯಂಡ್ ಲುಕ್ಡ್ ಅಟ್ ಇಟ್ ಓನ್ಲಿ ವೆನ್ ನೋ ಒನ್ ಕುಡ್ ಸಿ ಹಿಮ್ ಡೂ ಇಟ್. ಅವನು ಯಾವ ಟೈಮಲ್ಲಿ ಆ ಒಂದು ವಾಚನ್ನು ನೋಡ್ಕೊಳ್ತಾ ಇದ್ದ ಅಂದರೆ ಕೆಲವೊಂದು ಸಾರಿ ಅವನ ಸುತ್ತಮುತ್ತ ಯಾರೂ ಇರಬಾರ್ದು ಮತ್ತು ಯಾರೂ ಅವನ ಕಡೆ ನೋಡ್ತಾ ಇರಬಾರ್ದು. ಅಂತಹ ಸಂದರ್ಭದಲ್ಲಿ ಮಾತ್ರ ಒಂದು ವಾಚನ್ನು ಟೈಮನ್ನು ನೋಡ್ಕೊಳ್ತಾ ಇದ್ದ. ಯಾಕಂದರೆ ದಟ್ ಬೆಲ್ಟ್ ಆರ್ ಚೈನ್ ಆಫ್ ದಟ್ ಗೋಲ್ಡ್ ವಾಚ್ ವಾಸ್ ನಾಟ್ ಇನ್ ಗುಡ್ ಕಂಡೀಷನ್. ಅದಕ್ಕೆ ಅವನಿಗೆ ಬೇರೆಯವ್ರ ಮುಂದೆ ಶೇಮ್ ಆಗುತ್ತೆ ಅಂಥೇಳಿ ಅವನು ಬೇರೆಯವರ ಮುಂದೆ ಟೈಮನ್ನು ನೋಡ್ತಾ ಇರೋದಿಲ್ಲ. When Jalla arrived home, her mind quieted a little. She began to think more reasonably. She started to try to cover the sad marks of what she had done. Love and large-hearted giving, when added together, can leave deep marks. It is never easy to cover these marks, dear friends, never easy. Within 40 minutes, her head looked a little better. With her short hair, she looked wonderfully like a schoolboy. She stood at the looking glass for a long time. Yes, now Jalla sold her hair and returned back to her home. See that her expression in home, she was very silent and also she was very sad because she lost her precious thing. She also knew that there is no another option for her. After selling her hair, she was not looking very beautiful like before because she lost her beautiful hair. She started to try to cover the sad marks of what she had done. ಎಸ್, ಈಗ ಆಲ್ರೆಡಿ ಅವಳು ಏನು ಕೂದಲನ್ನು ಮಾರಿ ಬಂದಿದ್ದಾಳೋ ಅದು ತುಂಬ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಮತ್ತು ಅವಳ ಮುಖದಲ್ಲೂ ಕೂಡ ಆ ಸ್ಯಾಡ್ನೆಸ್ ಇದೆ, ತುಂಬ ಬೇಸರವಿದೆ. ಆ ಕೂದಲುಗಳು ಕೂಡ ಕೆಟ್ಟೋಗಿದೆ, ಅದೇ ರೀತಿ ಅವಳ ಮುಖದಲ್ಲೂ ಕೂಡ ತುಂಬ ಬೇಸರ ಇದೆ. ಈಗ ಜಿಮ್ ನೆಕ್ಸ್ಟ್ ಮನೆಗೇನು ಬರ್ತಾನೆ, ಅವನಿಗೆ ಇದು ಯಾವುದು ಕಾಣಬಾರ್ದು, ಅವನಿಗೆ ನಾನು ಚೆನ್ನಾಗೇ ಕಾಣಬೇಕು ಅಂಥೇಳಿ ಅವೆಲ್ಲವನ್ನು ಅವಳು ಕವರಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. Love and large-hearted giving, when added together, can leave deep marks. Yes, dear friends, love and large-hearted giving ಅಂದರೆ ಅವಳು ತುಂಬ ಪ್ರೀತಿಯಿಂದ ಒಂದು ವಸ್ತುವನ್ನು ಗಿಫ್ಟನ್ನು ಅವನಿಗೆ ತರಬೇಕು ಅಂಥೇಳಿ ತನ್ನ ಕೂದಲನ್ನು ಮಾರಿದ್ದಾಳೆ. ಲಾರ್ಜ್ ಹಾರ್ಟೆಡ್ ಗಿವಿಂಗ್ ಮೀನ್ಸ್ ನೋಡಿ, ಅವಳಿಗೇನಾಗಿದೆ, ಈಗ ಆ ಕೂದಲನ್ನು ಮಾರಲಿಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ, ಆದರೆ ಅವಳಿಗೆ ಆ ಕೂದಲಿಗಿಂತ ತನ್ನ ಪ್ರೀತಿಯ ಮುಖ್ಯ ಅಂಥೇಳಿ ಆ ತುಂಬ ಪ್ರೀಷಿಯಸ್ ಆಗಿರ್ತಕ್ಕಂಥ ಕೂದಲನ್ನು ಮಾರಿಬಿಟ್ಟು ಬಂದಿದ್ದಾಳೆ. ಹಾಗಾಗಿ ವೆನ್ ದೀಸ್ ಟೂ ಥಿಂಗ್ಸ್, ಲವ್ ಆ್ಯಂಡ್ ಲಾರ್ಜ್ ಹಾರ್ಟೆಡ್ ಗಿವಿಂಗ್, ಇವೆರಡು ಟುಗೆದರ್ ಬಂದಾಗ ಏನಾಗುತ್ತೆ, ಕ್ಯಾನ್ ಲೀವ್ ಡೀಪ್ ಮಾರ್ಕ್ಸ್. ಈ ಒಂದು ಡೀಪ್ ಮಾರ್ಕ್ಸನ್ನು ಕವರ್ ಮಾಡೋದು ಅಷ್ಟೊಂದು ಸುಲಭವಾಗಿರೋದಿಲ್ಲ. Within 40 minutes, her head looked a little better. She was looking like a schoolboy that time. ಆ್ಯಂಡ್ ಶಿ ಸ್ಟುಡ್ ಅಟ್ ದ ಲುಕಿಂಗ್ ಗ್ಲಾಸ್ ಫಾರ್ ಎ ಲಾಂಗ್ ಟೈಮ್. ಎಸ್, ಮುಂದಿನ ಒಂದು 40 ನಿಮಿಷಗಳಲ್ಲಿ ಅವಳು ಏನು ಮಾಡ್ತಾಳೆ, ಆ ಒಂದು ಹೇರನ್ನು ಸರಿಪಡಿಸ್ಕೊಳ್ತಾಳೆ. ಅದರ ಜೊತೆಗೆ ಅವಳು ನೋಡಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದಾಳಪ್ಪ ಅಂದರೆ, ಒಬ್ಬ ಸ್ಕೂಲ್ ಬಾಯ್ ಥರ ಕಾಣ್ತಾ ಇದ್ದಾಳೆ. ನೋಡಲಿಕ್ಕೆ ಸ್ಕೂಲ್ಗೆ ಹೋಗ್ತಕ್ಕಂಥ ಒಂದು ಹುಡುಗರ ಹೇರ್ ಸ್ಟೈಲ್ ಹೇಗಿರುತ್ತೆ ಹುಡುಗರದು, ಆ ರೀತಿ ಅವಳ ಕೂದಲು ಈಗ ಕಾಣ್ತಾ ಇದೆ. If Jim doesn't kill me, she said to herself, before he looks at me a second time, he will say I look like a girl who sings and dances for money. But what could I do? Oh, what could I do with $1.87? At 7, Jim's dinner was ready for him. Jim was never late. Jalla held the watch chain in her hand and sat near the door, where he always entered. Then she heard his step in the hall, and her face lost color for a moment. She often said little prayers quietly about simple everyday things. And now she said, please God, make him think I am still pretty. Yes, here Della what she is thinking, ಒಂದು ವೇಳೆ ಈಗ ಜಿಮ್ ಮನೆಗೆ ಬರ್ತಾನಲ್ವ, ಬಂದ ತಕ್ಷಣವೇ ಅವನು ನನ್ನನ್ನು ಸಾಯಿಸ್ತಾ ಇದ್ದರೆ ಅವನೇನಂತ ಹೇಳ್ತಾನೆ, ಯು ಆರ್ ಲುಕಿಂಗ್ ಲೈಕ್ ಎ ಗರ್ಲ್ ಹೂ ಸಿಂಗ್ಸ್ ಆ್ಯಂಡ್
ಡಾನ್ಸಸ್ ಫಾರ್ ಮನಿ. ಯಾವ ಒಂದು ಹುಡುಗಿ ದುಡ್ಡಿಗೋಸ್ಕರ ಡಾನ್ಸ್ ಮತ್ತು ಹಾಡುಗಳನ್ನು ಹೇಳ್ತಾಳೋ ಆ ಹುಡುಗಿಯ ಥರ ನೀನು ಕಾಣ್ತಾ ಇದೆಯಾ ಅಂಥೇಳಿ ಆ ಜಿಮ್ ನನಗೆ ಹೇಳ್ಬೋದು ಅಂಥೇಳಿ ಅವಳು ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದಾಳೆ. ಆದರೆ ವಾಟ್ ಕುಡ್ ಐ ಡೂ ವಿತ್ $1.87 ಆ ಇರೋ ಒಂದು $1 ಮತ್ತು 87 ನಾನೇನು ಮಾಡೋಕ್ಕಾಗುತ್ತೆ, ಬೇರೆ ಆಪ್ಷನ್ನೇ ಇರಲಿಲ್ಲ ನನಗೆ. ಹಾಗಾಗಿ ನನ್ನ ಈ ಪರಿಸ್ಥಿತಿ ಹೀಗಾಗಿದೆ ಅಂತ ತನ್ನನ್ನೇ ತಾನೇ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದಾಳೆ. At 7, Jim's dinner was ready for him. Yes, Della prepared food for Jim here. And Jim was never late. ನೋಡಿ, ಜಿಮ್ ಯಾವತ್ತೂ ಕೂಡ ಲೇಟಾಗಿ ಬರ್ತಾ ಇರಲಿಲ್ಲ. ಅವನು ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾ ಇದ್ದ. ಆ್ಯಂಡ್ ಡೆಲ್ಲಾ ವಾಸ್ ವೇಟಿಂಗ್ ಫಾರ್ ಜಿಮ್ ಹಿಯರ್. Della held the watch chain in her hand and sat near the door where he always entered. Yes, ಅವತ್ತು ಬಾಗಿಲಿನ ಹತ್ರನೇ ಅವಳು ನಿಂತ್ಕೊಂಡಿರ್ತಾಳೆ. ಆ್ಯಂಡ್ ಶಿ ವಾಸ್ ಹೋಲ್ಡಿಂಗ್ ದಟ್ ವಾಚ್ ಚೈನ್. ಆ ಒಂದು ವಾಚ್ ಚೈನನ್ನು ಸಹ ತನ್ನ ಕೈಲಿ ಇಟ್ಕೊಂಡಿದ್ದಾಳೆ ಅವಳು. ಸಡನ್ಲಿ ಶಿ ಹರ್ಡ್ ಹಿಸ್ ಸ್ಟೆಪ್ ಇನ್ ದ ಹಾಲ್. ಆಗ ಜಿಮ್ ಬರ್ತಾ ಇದ್ದಾನೆ, ಅವನ ಒಂದು ಫುಟ್ ಸ್ಟೆಪ್ಸ್ ಕೇಳ್ತಾ ಇದೆ. ಆ್ಯಂಡ್ ಹರ್ ಫೇಸ್ ಲಾಸ್ಟ್ ಇಟ್ಸ್ ಕಲರ್ ಫಾರ್ ಎ ಮೂಮೆಂಟ್. ಅವಳ ಮುಖದಲ್ಲಿ ಏನಾಗುತ್ತೆ, ಇದಕ್ಕಿದ್ದಂಗೆ ಆ ಕಲರ್ ಹೋಗ್ಬಿಡುತ್ತೆ. ಅಂದರೆ ಅವಳಿಗೆ ಆತಂಕ ಶುರುವಾಗುತ್ತೆ. ಶಿ ಆಫನ್ ಸೆಡ್ ಲಿಟ್ಲ್ ಪ್ರೇಯರ್ಸ್ ಕ್ವೈಟ್ಲಿ ಅಬೌಟ್ ಸಿಂಪಲ್ ಎವ್ರಿಡೇ ಥಿಂಗ್ಸ್. ಎಸ್, ಅವಳು ಆವಾಗ ಏನು ಮಾಡ್ತಾ ಇರ್ತಾಳೆ, ಆ ಎವ್ರಿಡೇ ಥಿಂಗ್ಸ್ಗೆ ಸಂಬಂಧಪಟ್ಟಂತೆ ಆ ದೇವರಲ್ಲಿ ಏನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ. ಅದೇ ರೀತಿ ಆ್ಯಂಡ್ ನಾವು ಶಿ ಸ್ಯಾಡ್ ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ. ಎಸ್, ಇವತ್ತೇನಂತ ಬೇಡ್ಕೊಳ್ತಾ ಇದ್ದಾಳೆ, ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ. ಆ ದೇವರೇ, ಆ ಜಿಮ್ ಏನು ಬರ್ತಾನೆ ಅವನಿಗೆ ಈಗಲೂ ಸಹ ನಾನು ತುಂಬ ಸುಂದರವಾಗಿ ಕಾಣೋ ರೀತಿ ಮಾಡಪ್ಪ ಅಂಥೇಳಿ ಆ ದೇವರಲ್ಲಿ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ. ಇದಕ್ಕಿಂತ ಮೊದಲು ಅವಳು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ದಿನನಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಷಯಗಳಿಗೆ ಹಾಗೆ ಪ್ರೇಯರ್ ಮಾಡ್ತಾ ಇರ್ತಾಳೆ. ಆದರೆ ಇವತ್ತು ಮಾತ್ರ ಆ ಜಿಮ್ಮನಿಗೆ ತಾನು ಸುಂದರವಾಗಿ ಕಾಣಬೇಕು, ಆ ರೀತಿ ಏನಾದರೂ ಮಾಡೋ ದೇವರೇ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ. The door opened and Jim stepped in. He looked very thin and he was not smiling. Poor fellow. He was only 22 and with a family to take care of. He needed a new coat and he had nothing to cover his cold hands. Jim stepped inside the door. He was as quiet as hunting dog when it is near a bird. His eyes looked strangely at Della, and there was an expression in them that she could not understand. It filled her with fear. It was not anger, nor surprise, nor anything she had been ready for. He simply looked at her with that strange expression on his face. Yes, when Della was expecting Jim's presence, he entered the house. He is returning from his work right now, and he was looking very thin and he was not smiling that time. And he was very poor fellow. He was just only 22 years old guy, but he need to take care of a family right now. One more thing is that he needed a new coat there because he wore a very old coat and he had nothing to cover his cold hands. ಅವನ ಒಂದು ಕೈಗೆ ಕೋಲ್ಡ್ ವೆದರ್ ಏನಿರುತ್ತೆ ಅದರಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಹ್ಯಾಂಡ್ ಗ್ಲೌಸ್ ಸಹ ಇರಲಿಲ್ಲ. Here, the writer comparing Jim to a hunting dog which is near to a bird. ನೋಡಿ, ಇಲ್ಲಿ ನಮ್ಮ ರೈಟರ್ ಜಿಮ್ನನ್ನು ಒಂದು ಹಂಟಿಂಗ್ ಡಾಗ್ ಜೊತೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವನು ತುಂಬ ಸೈಲೆಂಟಾಗಿ ಆ ಒಂದು ಡೆಲ್ಲಾಳನ್ನು ನೋಡಿದ ತಕ್ಷಣವೇ ಸೈಲೆಂಟಾಗಿ ಆ ಬಾಗಿಲ ಹತ್ರನೇ ನಿಂತ್ಕೊಂಡ್ಬಿಡ್ತಾನೆ. ಯಾವ ರೀತಿ ನಿಂತ್ಕೊಳ್ತಾನೆ ಅಂದರೆ ಆ್ಯಸ್ ಎ ಹಂಟಿಂಗ್ ಡಾಗ್ ವೆನ್ ಇಟ್ ಈಸ್ ನಿಯರ್ ಎ ಬರ್ಡ್. ಒಂದು ಹಂಟಿಂಗ್ ಡಾಗ್ ಯಾವ ರೀತಿ ಒಂದು ಬರ್ಡನ್ನು ಬೇಟೆ ಆಡ್ತಕ್ಕಂತಹ ಸಂದರ್ಭದಲ್ಲಿ ನಿಂತ್ಕೊಳ್ಳುತ್ತೋ, ಅಂದರೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಅಥವಾ ಒಂದೇ ಸ್ಥಳದಲ್ಲಿ ಹಾಗೆ ಸುಮ್ಮನೆ ನಿಂತ್ಕೊಂಡು ಹೊಂಚಾಗ್ತಾ ಇರುತ್ತೆ ಆ ಪಕ್ಷಿಯನ್ನು ಹಿಡಿಲಿಕ್ಕೆ. ಆ ರೀತಿ ಜಿಮ್ ಆ ಡೆಲ್ಲಾಳನ್ನು ನೋಡ್ತಾ ಬಾಗಿಲ ಬಳಿಯೇ ನಿಂತು ಬಿಡ್ತಾನೆ. ಆ್ಯಂಡ್ ಇನ್ ದಟ್ ಟೈಮ್ he had a very strange expression. Della couldn't able to understand what type of expression was that, because it was not anger, nor surprise, nor anything she had already prepared for. ಅವಳು ಮೊದಲಿಗೆ ಅಂದ್ಕೊಂಡಿರ್ತಾಳೆ ಮೇ ಬಿ ಅವನು ಕೋಪಗೊಳ್ತಾನೆ ಅಥವಾ ಅವನೊಂಥರ ವಿಚಿತ್ರ ಆಗ್ಬೋದು ಅಂತ. ಬಟ್ ಆ ಒಂದು ಯಾವುದೇ ಎಕ್ಸ್ಪ್ರೆಷನ್ನು ಅವಳಿಗೆ ಅರ್ಥನೇ ಆಗೋದಿಲ್ಲ. ಮುಖದ ಮೇಲೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಕೋಪನೋ ಅಥವಾ ಸರ್ಪ್ರೈಸೋ ಅದೇನೋ ಅವಳಿಗೆ ತಿಳಿಯೋದೇ ಇಲ್ಲ. Della went to him. Jim, dear, she cried, don't look at me like that. I had my hair cut off and sold it. I couldn't live through Christmas without giving you a gift. My hair will grow again. You won't care, will you?
My hair grows very fast. It is Christmas, Jim. Let's be happy. You don't know what a beautiful, nice gift I got for you. You have cut off your hair? Asked Jim slowly. He seemed to labor to understand what had happened. He seemed not to feel sure he knew. Cut it off and sold it, said Della. Don't you like me now? I am me, Jim. I am the same without my hair. Yes, when Jim had very strange expression on his face, Della worried about that and she tried to convince Jim. So she said that her hair would grow very fast, so he should not worry about that. ಅದರ ಜೊತೆಗೆ ಇಲ್ಲಿ ಡೆಲ್ಲ ಆ ರೀಸನನ್ನು ಕೂಡ ಕೊಡ್ತಾ ಇದ್ದಾಳೆ, ಯಾವ ಕಾರಣದಿಂದ ಅವಳು ಆ ಕೂದಲನ್ನು ಸೇಲ್ ಮಾಡಿದ್ದಾಳೆ ಅಂತಕ್ಕಂಥದ್ದನ್ನು ಕೂಡ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ. ಐ ಕುಡಂಟ್ ಲೀವ್ ಥ್ರೂ ಕ್ರಿಸ್ಮಸ್ ವಿತೌಟ್ ಗಿವಿಂಗ್ ಯು ಎ ಗಿಫ್ಟ್. ಇನ್ನು ನಾಳೆ ನಾವು ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ, ಆ ಒಂದು ಕ್ರಿಸ್ಮಸಲ್ಲಿ ನಿನಗೆ ಗಿಫ್ಟ್ ಕೊಡದೇನೆ ಇರಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂಥೇಳಿ ಅವನಿಗೆ ಹೇಳ್ತಾಳೆ. ಮತ್ತು ಅವಳು ಏನು ಹೇಳ್ತಾಳೆ, ಮೈ ಹೇರ್ ಗ್ರೋಸ್ ವೆರಿ ಫಾಸ್ಟ್, ಜಾಸ್ತಿ ತಲೆ ಕಟ್ಸ್ಕೊಬೇಡ, ನನ್ನ ಹೇರ್ ಗ್ರೋಸ್ ವೆರಿ ಫಾಸ್ಟ್, ಬೇಗ ಬೆಳೆಯುತ್ತೆ ಅಂಥೇಳಿ ಹೇಳ್ತಾ ಇದ್ದಾಳೆ. ಇಟ್ಸ್ ಕ್ರಿಸ್ಮಸ್ ಜಿಮ್, ಲೆಟ್ಸ್ ಬಿ ಹ್ಯಾಪಿ, ಕ್ರಿಸ್ಮಸ್ ಇದೆ, ಖುಷಿಯಾಗಿರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ ಅಂಥೇಳಿ ಹೇಳ್ತಾ ಇದ್ದಾಳೆ. ಯು ಡೋಂಟ್ ನೋ ವಾಟ್ ಎ ಬ್ಯೂಟಿಫುಲ್ ನೈಸ್ ಗಿಫ್ಟ್ ಐ ಗಾಟ್ ಫಾರ್ ಯು. ನೀನು ಯಾಕೆ ಅಷ್ಟೆಲ್ಲ ಕಟ್ಸ್ಕೊಳ್ತಿದ್ದೀಯಾ, ನೋಡಿ ಇಲ್ಲಿ ನಾನು ನಿನಗೆ ಏನು ತಂದಿದ್ದೀನಿ, ತುಂಬ ಚೆನ್ನಾಗಿರೋ ಒಂದು ಗಿಫ್ಟನ್ನು ತಂದಿದ್ದೀನಿ ಅಂಥೇಳಿ ಅವನಿಗೆ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲವನ್ನು ಹೇಳಿದ ಮೇಲೆ ಜಿಮ್ ನಿಧಾನಕ್ಕೆ ಅವಳನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್, ಏನು ಕೂದಲನ್ನು ಕಟ್ ಮಾಡಿಸ್ಕೊಂಡ್ಬಿಟ್ಟಿದೆಯಾ ನೀನು ಅಂಥೇಳಿ ನಿಧಾನಕ್ಕೆ ಅವಳನ್ನು ಪ್ರಶ್ನಿಸ್ತಾ ಇದ್ದಾನೆ. ಆ್ಯಂಡ್ ಹಿ ಸೀಮ್ಡ್ ಟು ಲೇಬರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಡ್ ಹ್ಯಾಪಂಡ್. ಅವನಿಗೆ ನಂಬಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ, ಏನಾಗಿದೆ ಅಂತಕ್ಕಂಥದ್ದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ ಅವನ ಕಡೆಯಿಂದ. ಹಿ ಸೀಮ್ಡ್ ನಾಟ್ ಟು ಫೀಲ್ ಶ್ಯೂರ್ ಹಿ ನ್ಯೂ. ನೋಡಿ, ಅವನಿಗೆ ಈಗಲೂ ಕೂಡ ನಂಬಿಕೆ ಇಲ್ಲ ಮತ್ತು ತಾನೇನು ಕಾಣ್ತಾ ಇದ್ದೇನೋ ತನ್ನ ಕಣ್ಮುಂದೆ ಅದು ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ಅವನಿಗೆ ತಿಳಿತಾ ಇಲ್ಲ. ಕಟ್ ಇಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್ ಸೆಡ್ ಅಲ್ಲ. ಎಸ್, ಹೇಳಿದ್ನಲ್ಲ ಮೊದಲಿಗೆ, ನಾನು ಕೂದಲನ್ನು ಕಟ್ ಮಾಡಿಸ್ಕೊಂಡು ಆಲ್ರೆಡಿ ಅದನ್ನು ಸೋಲ್ಡ್ ಇಟ್ ಮಾರಿಬಿಟ್ಟಿದ್ದೀನಿ. ಆ್ಯಂಡ್ ಡೋಂಟ್ ಯು ಲೈಕ್ ಮೀ ನೌ, ಐ ಆಮ್ ಮೀ ಜಿಮ್, ಐ ಆಮ್ ದ ಸೇಮ್ ವಿತೌಟ್ ಮೈ ಹೇರ್. ಯಾಕೆ ನೀನೀಗ ನನ್ನನ್ನು ಲೈಕ್ ಮಾಡೋದಿಲ್ವಾ? ಮೊದಲಿಗೆ ಯಾವ ಡೆಲ್ಲ ಆಗಿದ್ನೋ ಈಗಲೂ ಕೂಡ ನಾನು ಅದೇ ಡೆಲ್ಲ ಆಗಿದ್ದೀನಿ, ಕೂದಲಿಲ್ಲ ಅಂದರೆ ನಿನಗೆ ನಾನು ಇಷ್ಟ ಆಗೋದಿಲ್ವೇನೋ ಅಂಥೇಳಿ ಆ ಜಿಮ್ ನನ್ನ ಡೆಲ್ಲ ಪ್ರಶ್ನಿಸ್ತಾಳೆ. ಜಿಮ್ ಲುಕ್ಡ್ ಅರೌಂಡ್ ದ ರೂಮ್. ಯು ಸೇ ಯುವರ್ ಹೇರ್ ಈಸ್ ಗಾನ್, he said. You don't have to look for it, said Della. It's sold, I tell you, sold and gone too. It is the night before Christmas, boy. Be good to me, because I sold it for you. Maybe the hairs of my head could be counted, she said. But no one could ever count my love for you. Shall we eat dinner, Jim? Jim put his hands around his Della. ಡೆಲ್ಲ ಜಿಮ್ಮನಿಗೆ ಎಷ್ಟೇ ಹೇಳಿದರೂ ಕೂಡ ಇನ್ನೂ ಅವನು ಆ ಕೂದಲನ್ನು ಅವಳು ಮಾರಿದಾಳೆ ಅಂತ ನಂಬಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಆಗ್ತಾಯಿಲ್ಲ. ಸೊ ಯು ಸೇ ಯುವರ್ ಹೇರ್ ಈಸ್ ಗಾನ್, ನೀನು ಕೂದಲು ಹೋಗಿಬಿಡ್ತಾ ಅಂತ ಮತ್ತೆ ಕೇಳ್ತಾ ಇದ್ದಾನೆ, ಅವಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಡೆಲ್ಲ ಹೇಳ್ತಾಳೆ, ಯು ಡೋಂಟ್ ಹ್ಯಾವ್ ಟು ಲುಕ್ ಫಾರ್ ಇಟ್ ಸೆಡ್ ಡೆಲ್ಲ. ನೀನೆಲ್ಲೂ ಆ ರೂಮಲ್ಲಿ ಹುಡುಕ್ಬೇಡ, ಅದು ನಿನಗೆ ಸಿಗೋದಿಲ್ಲ. ಇಟ್ಸ್ ಸೋಲ್ಡ್ ಆ್ಯಂಡ್ ಐ ಟೆಲ್ ಯು, ಸೋಲ್ಡ್ ಆ್ಯಂಡ್ ಗಾನ್. ಆಲ್ರೆಡಿ ಹೇಳಿದೆ ನಿನಗೆ, ಅದನ್ನು ನಾನು ಸೇಲ್ ಮಾಡಿಬಿಟ್ಟಿದ್ದೀನಿ ಅಂಥೇಳಿ ಮತ್ತೆ ಆ ಜಿಮ್ಮನಿಗೆ ಹೇಳ್ತಾ ಇದ್ದಾಳೆ. ಆ್ಯಂಡ್ ಶಿ ಆಲ್ಸೋ ರಿಕ್ವೆಸ್ಟೆಡ್, ದಟ್ ವಾಸ್ ದಿ ನೈಟ್ ಬಿಫೋರ್ ಕ್ರಿಸ್ಮಸ್, ದಟ್ಸ್ ವೈ ಬಿ ಗುಡ್ ಟು ಮೀ, ನನಗೆ ಒಳ್ಳೆಯವನಾಗಿರೋ ನೀನು, ಹೀಗೆಲ್ಲ ಮಾಡಬೇಡ ಅಂಥೇಳಿ, ಬಿಕಾಸ್ ಐ ಸೋಲ್ಡ್ ಇಟ್ ಫಾರ್ ಯು, ನಿನಗೋಸ್ಕರನೇ ಅದನ್ನು ನಾನು ಸೇಲ್ ಮಾಡಿರೋದು, ಹಾಗಾಗಿ ನೀನು ಈ ರೀತಿಯಾಗಿ ಮಾಡಬೇಡ ಅಂಥೇಳಿ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಆ್ಯಂಡ್ ಆಲ್ಸೋ ಶಿ ಟೋಲ್ಡ್ ದ್ಯಾಟ್ ಮೇ ಬಿ ದ ಹೇರ್ಸ್ ಆಫ್ ಮೈ ಹೆಡ್ ಕುಡ್ ಬಿ ಕೌಂಟೆಡ್. ನನ್ನ ತಲೆಯಲ್ಲಿರ್ತಕ್ಕಂತಹ ಕೂದಲುಗಳನ್ನು ಕೌಂಟ್ ಮಾಡ್ಬೋದು, ಆದರೆ ಬಟ್ ನೋ ಒನ್ ಕುಡ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು. ನಿನ್ನ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾರ ಕಡೆಯಿಂದನೂ ಕೂಡ ಅದು ಸಾಧ್ಯನೇ ಇಲ್ಲ. ಶಾಲ್ ವಿ ಈಟ್ ಡಿನ್ನರ್ ಅಂದರೆ ಆಲ್ರೆಡಿ ಡಿನ್ನರ್ ಟೈಮ್ ಆಗಿದೆ. ಅವಳು ಜಿಮ್ನನ್ನು ಡಿನ್ನರ್ಗೆ ಇನ್ವೈಟ್ ಮಾಡ್ತಾ ಇದ್ದಾಳೆ. ದಟ್ ಟೈಮ್ ಜಿಮ್ ಸಿಂಪ್ಲಿ ಪುಟ್ ಹಿಸ್ ಹ್ಯಾಂಡ್ಸ್ ಅರೌಂಡ್ ಹಿಸ್ ಡೆಲ್ಲ. ಫ್ರಮ್ ಇನ್ಸೈಡ್ ದ ಕೋಟ್ ಜಿಮ್ ಟುಕ್ ಸಮಥಿಂಗ್ ಟೈಡ್ ಇನ್ ಪೇಪರ್. He threw it upon the table. I want you to understand me, Dell, he said. Nothing like a haircut could make me love you any less. But if you will open that, you may know what I felt when I came in. White fingers pulled off the paper, and then a cry of joy, and then a changed tears. For there lay the combs that Della had seen in a shop window and loved for a long time.
Beautiful combs with jewels perfect for her beautiful hair. She had known they cost too much for her to buy them. She had looked at them without the least hope of owning them. And now they were hers. But her hair was gone. But she held them to her heart and at last was able to look up and say, "My hair grows so fast, Jim." ಯಾವಾಗಡ್ಡೆಲ್ಲ ಜಿಮ್ನನ್ನು ಉದ್ದೇಶಿಸಿ, ನೋಡು ನಾಳೆ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು, ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ, ನನ್ನ ಕೂದಲುಗಳಿಲ್ಲ ಅಂದರೆ ನಿನಗೆ ನಾನು ಇಷ್ಟ ಆಗೋದಿಲ್ವ ಅಂತ ಪ್ರಶ್ನಿಸ್ತಾಳೋ, ಆ ಸಂದರ್ಭದಲ್ಲಿ ಜಿಮ್ ಅವಳನ್ನು ಹಗ್ ಮಾಡಿಬಿಟ್ಟು ಅವನ ಒಂದು ಕೋಟ್ ಪಾಕೆಟಿಂದ ಏನನ್ನೋ ಒಂದು ಯಾವುದೋ ವಸ್ತುವನ್ನು ತೆಗೆದು ಅಲ್ಲೇ ಇದ್ದಂತಹ ಟೇಬಲ್ ಮೇಲೆ ಬಿಸಾಕ್ತಾ ಇದ್ದಾನೆ. ಮತ್ತು ಅವನು ಏನಂತ ಹೇಳ್ತಾನಂದರೆ, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಮಿ ಡೆಲ್, ನಥಿಂಗ್ ಲೈಕ್ ಎ ಹೇರ್ ಕಟ್ ಕುಡ್ ಮೇಕ್ ಮೀ ಲವ್ ಯು ಎನಿ ಲೆಸ್. ಎಸ್, ಯಾವುದೇ ಹೇರ್ ಕಟ್ಟು ಕೂಡ ನನ್ನ ಒಂದು ಪ್ರೀತಿಯನ್ನು, ನಿನ್ನ ಮೇಲೆ ಏನು ನಾನು ಪ್ರೀತಿಯನ್ನು ಇಟ್ಟಿದ್ದೇನೋ ಅದು ಯಾವುದೇ ಕಾರಣದಿಂದನೂ ಸಹ ಕಡಿಮೆ ಆಗೋದಿಲ್ಲ. ಬಟ್ ಇಫ್ ಯು ವಿಲ್ ಓಪನ್ ದ್ಯಾಟ್ ಯು ಮೇ ನೋ ವಾಟ್ ಐ ಫೆಲ್ಟ್ ವೆನ್ ಐ ಕೇಮ್ ಇನ್. ಒಂದು ವೇಳೆ ನೀನು ಅಲ್ಲಿ ಏನು ಪೇಪರಲ್ಲಿ ತಂದಿದ್ದೀನೋ, ಟೇಬಲ್ ಮೇಲೆ ಏನು ಬಿಸಾಕಿದ್ದೀನೋ ಅದನ್ನು ಓಪನ್ ಮಾಡಿದರೆ ನಿನಗೆ ಗೊತ್ತಾಗುತ್ತೆ. ನಾನು ಮನೆಗೆ ಬಂದ ತಕ್ಷಣ ನಿನ್ನನ್ನು ನೋಡಿದಾಕ್ಷಣ ಯಾಕೆ ಆ ರೀತಿ ಸ್ಟ್ರೇಂಜ್ ಎಕ್ಸ್ಪ್ರೆಷನನ್ನು ಕೊಟ್ಟೆ ಅಂತಕ್ಕಂಥದ್ದು ಅದನ್ನು ಓಪನ್ ಮಾಡಿದರೆ ಗೊತ್ತಾಗುತ್ತೆ. ಅದನ್ನು ಓಪನ್ ಮಾಡು ಅಂಥೇಳಿ ಆ ಡೆಲ್ಲಾಳನ್ನು ಜಿಮ್ ಕೇಳ್ಕೊಳ್ತಾನೆ. ವೈಟ್ ಫಿಂಗರ್ಸ್ ಪುಲ್ಡ್ ಆಫ್ ದ ಪೇಪರ್, ಅಂದರೆ ಆ ವೈಟ್ ಫಿಂಗರ್ಸ್ ಮೀನ್ಸ್ ಹಿಯರ್ ಡೆಲ್ಲಾಸ್ ಫಿಂಗರ್ಸ್. ಆ ಡೆಲ್ಲ ಏನು ಮಾಡ್ತಾಳೆ, ಆ ಒಂದು ಪೇಪರಲ್ಲಿ ಏನಿದೆಯೋ ಅಂಥೇಳಿ ಅದನ್ನು ಓಪನ್ ಮಾಡ್ತಾಳೆ. ಆ್ಯಂಡ್ ದೆನ್ ಎ ಕ್ರೈ ಆಫ್ ಜಾಯ್ ಆ್ಯಂಡ್ ದೆನ್ ಎ ಚೇಂಜ್ ಟು ಟಿಯರ್ಸ್. ಎಸ್, ಆ ಒಂದು ಪೇಪರನ್ನು ಓಪನ್ ಮಾಡಿದ ತಕ್ಷಣವೇ ಅವಳಿಗೆ ತುಂಬ ಖುಷಿ ಆಗುತ್ತೆ. ಆದರೆ ಮರುಕ್ಷಣವೇ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತೆ. ಯಾಕೆ ಖುಷಿ ಆಯಿತು ಅಂದರೆ, ಮೊದಲಿಗೆ ಆ ಒಂದು ಗಿಫ್ಟನ್ನು ನೋಡಿದ ತಕ್ಷಣವೇ ಅವಳಿಗೆ ಖುಷಿ ಆಯಿತು. ಆದರೆ ಮರುಕ್ಷಣ ಆ ಗಿಫ್ಟ್ನಿಂದ ಯಾವುದೇ ಸದ್ಯಕ್ಕೆ ಯೂಸ್ ಇಲ್ಲ ಅಂತಕ್ಕಂಥದ್ದನ್ನು ನೆನಪು ಮಾಡಿಕೊಂಡು ಅವಳು ಮತ್ತೆ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಸ್, ಹಾಗಾದರೆ ಆ ಪೇಪರಲ್ಲಿ ಏನಿತ್ತು ನೋಡಿ, ಅಲ್ಲಿರ್ತಕ್ಕಂಥದ್ದು combs, the combs that Della had seen in a shop window and loved for a long time. ಯಾವುದೋ ಒಂದು ಸಂದರ್ಭದಲ್ಲಿ ಡೆಲ್ಲಾ ಮಾರ್ಕೆಟ್ಗೆ ಹೋದಾಗ ಯಾವುದೋ ಒಂದು ವಿಂಡೋದಲ್ಲಿ ಆ ಒಂದು ಕಾಮ್ಸನ್ನು ನೋಡಿರ್ತಾಳೆ. ಅವುಗಳನ್ನು ತುಂಬ ಇಷ್ಟಪಟ್ಟಿರ್ತಾಳೆ ಅವಳು. ಆದರೆ ಅವಳಿಗೆ ಅದನ್ನು ಪರ್ಚೇಸ್ ಮಾಡ್ತಕ್ಕಂತಹ ಅವಕಾಶ ಇರೋದಿಲ್ಲ. ಯಾಕಂದರೆ ಅವು ತುಂಬ ಕಾಸ್ಟ್ಲಿ ಆಗಿರ್ತವೆ. ಅಷ್ಟೊಂದು ಅಮೌಂಟು ಅವಳ ಹತ್ರ ಇರೋದಿಲ್ಲ. ಹಾಗಾಗಿ ಅವಳಿಗೆ ಯಾವುದೇ ಭರವಸೆಯೂ ಸಹ ಇರೋದಿಲ್ಲ. ಆ ಕಾಮ್ಸ್ ತನ್ನ ವಾಗ್ತವ್ಯ ಒಂದು ದಿನ ಅಂತಕ್ಕಂತಹ ಒಂದು ಭರವಸೆಯೂ ಅವಳಿಗೆ ಇರೋದಿಲ್ಲ. ಅಂತಹ ಒಂದು ಕಾಮ್ಸನ್ನು ಜಿಮ್ಮೀಗ ಅವಳಿಗೋಸ್ಕರ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾನೆ. ಅವಳಿಗೆ ಯಾವಾಗ ತನ್ನ ಕೂದಲುಗಳನ್ನು ಕಟ್ ಮಾಡಿಸಿರೋದು ನೆನಪಾಗುತ್ತೋ ಆವಾಗ ಅವಳು ಏನು ಮಾಡ್ತಾಳೆ, ಮೈ ಹೇರ್ ಗ್ರೋಸ್ ಸೋ ಫಾಸ್ಟ್ ಜಿಮ್ ಅಂಥೇಳಿ ಆ ಒಂದು ಗಿಫ್ಟನ್ನು ತನ್ನ ಎದೆಗೆ ಅಪ್ಕೊಳ್ತಾಳೆ. And then she jumped up and cried, "Oh!" Jim had not yet seen his beautiful gift. She held it out to him in her open hand. The gold seemed to shine softly as if with her own warm and loving spirit. "Isn't it perfect, Jim? I hunted all over town to find it. You will have to look at your watch 100 times a day now. Give me your watch. I want to see how they look together." Jim sat down and smiled. "Della," said he, "let's put our Christmas gifts away and keep them a while. They are too nice to use now. I sold the watch to get the money to buy the combs. And now I think we should have our dinner." ಆ ಜಿಮ್ನ ಗಿಫ್ಟನ್ನು ಏನು ಓಪನ್ ಮಾಡ್ತಾಳೋ ಡೆಲ್ಲ, ಅದಾದ ಒಂದು 2-3 ನಿಮಿಷಗಳ ನಂತರ ಅವಳಿಗೆ ತಾನು ತಂದಂತಹ ಗಿಫ್ಟು ಇನ್ನೂ ಜಿಮ್ಮನಿಗೆ ತೋರಿಸೇ ಇಲ್ವಲ್ಲ ಅಂತಕ್ಕಂಥದ್ದು ನೆನಪಾಗುತ್ತೆ. ಎಸ್, ನೆಕ್ಸ್ಟ್ ಏನು ಮಾಡ್ತಾಳೆ ಹಾಗಾದರೆ ಅವಳು, ಶಿ ಹೆಲ್ಡ್ ಇಟ್ ಔಟ್ ಟು ಹಿಮ್ ಇನ್ ಹರ್ ಓಪನ್ ಹ್ಯಾಂಡ್. ಆ ಒಂದು ತನ್ನ ಹ್ಯಾಂಡಲ್ಲಿ ಓಪನ್ ಮಾಡಿಬಿಟ್ಟು ಆ ಗಿಫ್ಟನ್ನು ಅವನಿಗೆ ತೋರಿಸ್ತಾ ಇದ್ದಾಳೆ. ದ ಗೋಲ್ಡ್ ಸೀಮ್ ಟು ಶೈನ್ ಸಾಫ್ಟ್ಲಿ ಆ್ಯಸ್ ಇಫ್ ವಿತ್ ಹರ್ ಓನ್ ವಾರ್ಮ್ ಆ್ಯಂಡ್ ಲವಿಂಗ್ ಸ್ಪಿರಿಟ್. ನೋಡಿ, ಅವಳ ಒಂದು ಪ್ರೀತಿ ಆ ಒಂದು ಗೋಲ್ಡ್ ಒಳಗಡೆ ಸೇರ್ಕೊಂಡ್ಬಿಟ್ಟು ಅದು ತುಂಬ ಶೈನಿಂಗ್ ಹೊಳಿತಾ ಇದೆಯೇನೋ ಅನ್ನೋ ಒಂದು ಫೀಲಲ್ಲಿ ಕಾಣ್ತಾ ಇದೆ. ಆ ಜಿಮ್ಮನಿಗೆ ತನ್ನ ಒಂದು ಗಿಫ್ಟನ್ನು ತೋರಿಸಿ ಅವನನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. "ಇಸಂಟ್ ಇಟ್ ಪರ್ಫೆಕ್ಟ್ ಜಿಮ್? ಇದು ಪರ್ಫೆಕ್ಟ್ ಆಗೋದಿಲ್ವಾ? ಐ ಹಂಟೆಡ್ ಆಲ್ ಓವರ್ ಟೌನ್ ಟು ಫೈಂಡ್ ಇಟ್. ಯು ವಿಲ್ ಹ್ಯಾವ್ ಟು ಲುಕ್ ಎಟ್ ಯುವರ್ ವಾಚ್ 100 times a day now. ಇಡೀ ಸಿಟಿಯನ್ನು ಸುತ್ತಾಕ್ಬಿಟ್ಟು ನಾನು ಈ ಒಂದು ಗಿಫ್ಟನ್ನು ನಿನಗೋಸ್ಕರ ಹುಡ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ನೀನು ನಿನ್ನ ವಾಚನ್ನು 100 times ನೋಡ್ಕೋಬಹುದು. ಗಿವ್ ಮಿ ಯುವರ್ ವಾಚ್. ಐ ವಾಂಟ್ ಟು ಸಿ ಹೌ ದೆ ಲುಕ್ ಟುಗೆದರ್. ಕೊಡು ನಿನ್ನ ವಾಚನ್ನು, ಇವೆರಡು ಜೊತೆಯಾಗಿದ್ದರೆ ಯಾವ ರೀತಿ ಕಾಣ್ತವೋ ನೋಡೋಣ ಅಂಥೇಳಿ ಜಿಮ್ನನ್ನು
ವಾಚ್ ಕೊಡು ಅಂತೇಳಿ ಡೆಲ್ಲಾ ಕೇಳ್ತಾಳೆ. When Della said these words, that time Jim started to laugh. And he said, Della, let's put our Christmas gifts away and keep them a while. ಅವನೇನಂತ ಹೇಳ್ತಾನೆ, ಆ ಗಿಫ್ಟ್ಸನ್ನು ಸೈಡ್ಗೆ ಇಟ್ಬಿಡು, ಈಗ ಆಲ್ರೆಡಿ ದಿಸ್ ಈಸ್ ಡಿನ್ನರ್ ಟೈಮ್, ವಿ ಕ್ಯಾನ್ ಗೋ ಟು ಟೇಕ್ ಅವರ್ ಡಿನ್ನರ್ ಅಂತೇಳಿ ನಗುತ್ತಾ ಅವಳಿಗೆ ಹೇಳ್ತಾನೆ. He also informed her that he sold his watch to purchase those combs. ಈ ಒಂದು ಕೋಮ್ಸನ್ನು ನಾನು ಪರ್ಚೇಸ್ ಮಾಡೋಕೆ ಅಂಥೇಳಿ ನನ್ನ ವಾಚನ್ನು ನಾನು ಮಾರಿಬಿಟ್ಟಿದ್ದೀನಿ ಅಂಥೇಳಿ ಅವಳಿಗೆ ಹೇಳ್ತಾನೆ. The Magi, as you know, were wise men, wonderfully wise men, who brought gifts to the newborn Christ child. They were the first to give Christmas gifts. Being wise, their gifts were doubtless wise ones. And here I have told you the story of two children who were not wise. Each sold the most valuable thing he owned in order to buy a gift for the other. But let me speak a last word to the wise of these days. Of all who give gifts, these two were the most wise. Of all who give and receive gifts, such as they are the most wise, everywhere they are the wise ones. They are the Magi. Yes, in this paragraph, the writer is explaining about the real Magi. ಈ ಒಂದು ಪ್ಯಾರಾಗ್ರಾಫಲ್ಲಿ ಆ ಮೆಜೈ ಅಂದರೆ ಏನು, ಅದರ ಅರ್ಥ ಏನು ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ದ ಮೆಜೈ, ಆ್ಯಸ್ ಯು ನೋ, ವರ್ ವೈಸ್ ಮೆನ್, ವಂಡರ್ಫುಲಿ ವೈಸ್ ಮೆನ್, ಹೂ ಬ್ರಾಟ್ ಗಿಫ್ಟ್ ಟು ದ ನ್ಯೂ ಬಾರ್ನ್ ಕ್ರಿಸ್ಟ್ ಚೈಲ್ಡ್. ನೋಡಿ, ಇಲ್ಲಿ ಮೆಜೈ ಅಂದರೆ ಯಾರು ಹಾಗಾದರೆ ವೆರಿ ವೈಸ್ ಮೆನ್. ದೇ ಆರ್ ವೆರಿ ವೈಸ್ ಮೆನ್ ಆ್ಯಂಡ್ ದೇ ಬ್ರಾಟ್ ಗಿಫ್ಟ್ ಟು ದ ನ್ಯೂ ಬಾರ್ನ್ ಕ್ರಿಸ್ಟ್ ಚೈಲ್ಡ್. ಯಾವಾಗ ಕ್ರಿಸ್ಟ್ ಹುಟ್ಟಿರ್ತಾನೋ ಆ ಸಂದರ್ಭದಲ್ಲಿ ಅವನಿಗೆ ಗಿಫ್ಟನ್ನು ತಂದಂತಹ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ ಇವರು. ಆ್ಯಂಡ್ ದೇ ವರ್ ದ ಫಸ್ಟ್ ಟು ಗಿವ್ ಕ್ರಿಸ್ಮಸ್ ಗಿಫ್ಟ್ಸ್. ನೋಡಿ, ಈ ಒಂದು ಸಂಪ್ರದಾಯ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಗಿಫ್ಟನ್ನು ಶೇರ್ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಏನಿದೆನೋ ಅದನ್ನು ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದರೆ ದೀಸ್ ಮೆಜೈ. ಆ್ಯಂಡ್ ಬೀಯಿಂಗ್ ವೈಸ್, ದೇರ್ ಗಿಫ್ಟ್ಸ್ ವರ್ ಡೌಟ್ಲೆಸ್ ವೈಸ್ ಒನ್ಸ್. ಎಸ್, ಆ್ಯಸ್ ದೇ ಆರ್ ವೆರಿ wise people, their gift was also very wise one. And here the writer also telling that what the story he told here, that was not the story of wise ones, but that is the story of two children who were not wise. ಬುದ್ಧಿವಂತರ ಅಲ್ಲದೆ ಇರತಕ್ಕಂತಹ ಇಬ್ಬರು ಮಕ್ಕಳ ಕತೆ ಇದಾಗಿದೆ. ಬಿಕಾಸ್ ಈಚ್ ಸೋಲ್ಡ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಹಿ ವಾಂಟ್ ಟು ಇನ್ ಆರ್ಡರ್ ಟು ಬೈ ಎ ಗಿಫ್ಟ್ ಫಾರ್ ದ ಅದರ್. ಎಸ್, ಬಿಕಾಸ್ ದೇ ಸೋಲ್ಡ್ ದೇರ್ ಪ್ರೀಷಿಯಸ್ ಥಿಂಗ್ಸ್ ಟು purchase gift for each other. That's why the writer calling them as they are not wise. ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ರೈಟರ್ ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಲೆಟ್ ಮೀ ಸ್ಪೀಕ್ ಎ ಲಾಸ್ಟ್ ವರ್ಡ್ ಟು ದ ವೈಸ್ ಆಫ್ ದೀಸ್ ಡೇಸ್. ಆಫ್ ಆಲ್ ಹೂ ಗಿವ್ ಗಿಫ್ಟ್ಸ್, ದೀಸ್ ಟೂ ಆರ್ ದ ಮೋಸ್ಟ್ ವೈಸ್. ಆಫ್ ಆಲ್ ಹೂ ಗಿವ್ ಆ್ಯಂಡ್ ರಿಸೀವ್ ಗಿಫ್ಟ್ಸ್, ಸಚ್ ಆಸ್ ದೇ ಆರ್ ದ ಮೋಸ್ಟ್ ವೈಸ್, ಎವ್ರಿವೇರ್ ದೇ ಆರ್ ದ ವೈಸ್ ಒನ್ಸ್, ದೇ ಆರ್ ದ ಮೆಜೈ. Thank you, dear students, for watching the video. If you have any doubts, comment them. And don't forget to share this video with your friends and subscribe this channel. Thank you and keep learning.